हरः ॐ तत्सत्परब्रह्मणे नमः। श्रीगणपति शारदा श्रीगुरुभ्यो नमः। श्री सद्गुरु सिद्धलिंगयतिवरेण्यं भासुरयोगिकुलतिलकनं आशाष्टकदिं कुदिवनररुद्धरिपनं सोऽसुतिहमानसदिं भजिपेना जय मंगलम जय नमः पार्वतीपतये शिव हर हर महादेव। राजाधिराज सद्गुरुनाथ सिद्धलिंगेश्वर महाराज की जय। साधु संत महाराज की जय। श्री गुरुदेव दत्त ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶಿರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಶುದ್ಧರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರವಂತ ಪ್ರಣಾಮ ಸಮರ್ಪಿಸಿ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಶುದ್ಧರವರ ನಂದೀಶ್ವರಪುರದ ಹೊರಕಮರಿ ಮಠದಲ್ಲಿ ಮಂಗಲಮಯವಿರ್ತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿ ಕ್ಷೇತ್ರಾಧಿಪತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಶುದ್ಧರವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಸುಂದರವಾದ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥ 9ನೇ ಭಾಗದ ವಿಷಯವನ್ನು ಅವಿರತವಾಗಿಯೂ ಶ್ರವಣವನ್ನು ಇತಿಹಾಸ ಮಾಡಲು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಗಮಿಸಿ ಸದ್ಗುರು ಕೃಪೆಗೆ ಪಾತ್ರವಾಗಿರ್ತಕ್ಕಂಥ ಸರ್ವ ಸಂತತರ ಸದೃದಯಕ್ಕೆ ಸಾಕ್ಷಿಭೂತ ಬೀಳುವ ಆ ಸಚ್ಚಿದಾನಂದ ಘನ ಪ್ರಭು ಸ್ವರೂಪಕ್ಕೂ ಮನವಾಗಿ ನಮಿಸಿ
ಆತ್ಮೀಯರೇ, ಸದ್ಗುರುವರ ಶ್ರೀ ಕ್ಷೇತ್ರ ನಾವೆಲ್ಲ ಈ ಮಂಗಲಮಯ ಇರ್ತಕ್ಕಂಥ ಶ್ರಾವಣ ಮಾಸದಲ್ಲಿ ಸದ್ಗುರುವರ ದಿವ್ಯ ಜೀವನ ನಾವು ಶ್ರವಣ ಹೋಗ್ತಾ ಇದ್ದೀವಿ. ಶ್ರವಣ ಮಾಡುವ, ಮನನ ಮಾಡುವ, ನಿಧಿಧ್ಯಾಸನ ಮಾಡುವ ಸೌಭಾಗ್ಯವನ್ನು ಸದ್ಗುರು ನುಡಿಸಿರ್ತಕ್ಕಂಥವ್ರು ನಿಮ್ಮೆಲ್ಲ ಅಂಥ ಸೌಭಾಗ್ಯವನ್ನು ಪಡೆದಿರ್ತಕ್ಕಂಥ ನಾವೆಲ್ಲರೂ ಅತ್ಯಂತ ಶ್ರದ್ಧಾಭಕ್ತಿಯನ್ನು ಕೊಡಲ್ಪಟ್ಟಂಥವರಾಗಿ ಸದ್ಗುರುವರ ಚರಿತ್ರೆ ಶ್ರವಣ ಮಾಡೋಣ. ಎಲ್ಲರಿಗೂ ತದ್ವಾರ ಈ ಹಬ್ಬದಲ್ಲಿಯೂ ಸೌಭಾಗ್ಯಗಳು ಪ್ರಾಪ್ತಿಯಾಗಿ ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯವರು ಪಡೆದಂಥ ವರಮೋಕ್ಷ ಸದ್ಗುರು ಅನುಗ್ರಹ ಮಾಡಿ ಪ್ರಾರ್ಥನೆ ಮಾಡ್ತಾ ಸದ್ಗುರುವರ ದಿವ್ಯ ಪಾದಕುಮಾರಗಳಲ್ಲಿ ಮತ್ತೊಮ್ಮೆ ನನ್ನ ಅನಂತಾನಂತ ಕೋಟಿ ಧೀರದ ಪ್ರಣಾಮ ಸಮರ್ಪಿಸಿ ಇವತ್ತಿನ ವಿಷಯದಲ್ಲಿ ಪ್ರವೇಶ ಮಾಡೋಣ. ನಾವೆಲ್ಲ ಸದ್ಗುರುವರ ಚರಿತ್ರೆ ಶ್ರವಣ ಹೇಳ್ತಾ ಇದ್ದೀವಿ. ಶ್ರವಣ ಅಂದರೆ ಕೇಳುವುದು, ಮನನ ಅಂದರೆ ಯಾವುದನ್ನು ಕೇಳ್ತಾ ಇದ್ದೀವಿ ಅದನ್ನು ಪುನಃ ಚಿಂತನೆ ಮಾಡುವುದು. ಯಾವುದನ್ನು ಚಿಂತನೆ ಮಾಡ್ತಾ ಇದ್ದೀವಿ ಅದನ್ನು ದೃಢವಾಗಿ ನಮ್ಮ ಹೃದಯದಲ್ಲಿ ಉಳಿಸ್ಕೊಳ್ತಕ್ಕಂಥದ್ದು ಶ್ರವಣ, ಮನನ, ನಿಧ್ಯಾಸ ಅಂತ ಹೇಳ್ತಾರೆ ಅವುಗಳಿಗೆ. ಈ ಅಧ್ಯಾತ್ಮವನ್ನು ಶ್ರವಣ ಮಾಡಬೇಕಾದ್ರೆ ಸದ್ಗುರುವರ ಸನ್ನಿಧಿಗೆ ಹೋಗಬೇಕಾದ್ರೆ ಯೋಗ್ಯತೆ ಬೇಕು ಅಂತ ಹೇಳ್ತಾರೆ. ಈಗ ನೌಕರಿ ಮಾಡ್ತಕ್ಕಂಥ ಕೆಲವರು CET ಅಂಥೇಳಿ ಪರೀಕ್ಷೆ ಸಿದ್ಧರಾಗ್ತಾರೆ, ನೆಟ್ ಅಂಥೇಳಿ ಪರೀಕ್ಷೆ ಇರ್ತದೆ, MPL ಅಂತ ಇರ್ತದೆ ಅಂಥದ್ದು, ಮತ್ತು PhD ಅಂತ ಮಾಡಿರಬೇಕು. ಹೀಗೆ ಬೇರೆ ಬೇರೆ ಎಲ್ಲ ವಿಧಾನ ಇರ್ತವೆ. ಅದರೊಳಗೆಲ್ಲ ಶ್ರದ್ಧತೆ ಪಡೆದುಕೊಂಡು ಹೋದ ನಂತರ ಅವರು ಸಹಿ ಮಾಡ್ತಾರೆ, ಸರಿಯಾದ ಅಂತ ಹೇಳ್ತಾರೆ, ಹೋಗ್ತಾರೆ. ಅದರೊಳಗೆ ವಿಶೇಷವಾಗಿದ್ದರೆ ಅದು ಯೋಗ್ಯತೆ ಬೇಕಾಗ್ತದೆ. ಹಾಗೆ ಇಲ್ಲಿ ಕೂಡ ಪರಮಾರ್ಥದಲ್ಲಿ ಸದ್ಗುರುವರ ಸನ್ನಿಧಿಗೆ ತೆರಳಿ ಅವರಿಂದ ಉದ್ಧಾರ ನಮಗೆ ಬ್ರಹ್ಮಜ್ಞಾನ ಪ್ರಾಪ್ತ ಆಗಬೇಕಾದ್ರೆ ನಮಗೂ ಕೂಡ ಏನ್ಬೇಕಂದ್ರೆ ಎಲ್ಲರೂ ಕೂಡ ಯೋಗ್ಯತೆ ಅಂತಕ್ಕಂಥದ್ದು ಅವಶ್ಯ ಬೇಕು. ಆ ಯೋಗ್ಯತೆ ಅಂತಕ್ಕಂಥದ್ದು ನಮ್ಗೆ ಬರಲಿಲ್ಲ ಅಂದ್ರೆ ಆ ಯೋಗ್ಯತೆ ಬರಲಿಲ್ಲ ಅಯೋಗ್ಯತೆ ಇರ್ತದೆ. ಅಯೋಗ್ಯತೆ ಅಂತ ಅದಕ್ಕೆ ಅಯೋಗ್ಯತೆ ಆಗದೆ ಆ ಯೋಗ್ಯತೆ ನಮಗೆ ಪ್ರಾಪ್ತಿ ಆಗುತ್ತೆ. ಅದಕ್ಕೆ ಆ ಯೋಗ್ಯತೆಗೆ ಏನಂತಾರೆ ಅಂದರೆ ಸಾಧನ ಚತುಷ್ಟಯ ಸಂಪನ್ನತೆ ಅಂತಾರೆ. ಸಾಧನ ಚತುಷ್ಟಯ ಸಂಪನ್ನನಾಗಿ ಸದ್ಗುರುವರ ಸನ್ನಿಧಿಗೆ ಹೋಗಿ ಸದ್ಗುರುವರ ಸೇವೆ, ಆಪ್ತ ಸೇವೆ, ಅಂಗ ಸೇವೆ, ಸ್ಥಾನ ಸೇವೆ, ಸದ್ಭಾವ ಸೇವೆಗಳನ್ನು ಮಾಡಿ ಉದ್ಧಾರ ಆಗಬೇಕು. ಈ ಸಾಧನ ಚತುಷ್ಟಯ ಸಂಪನ್ನನಾಗಿ ಗುರುಗಳ ಸನ್ನಿಧಿಗೆ ಹೋಗಿದ್ರೆ ಇಲ್ಲಿ ಹೊರಗಿನ ವ್ಯವಹಾರದಲ್ಲಿ ಈಗ ನೌಕರಿ ಮಾಡಲಿಕ್ಕೆ ಅನುಕೂಲ ಆಗೋದಿಲ್ಲ, ಹಾಗಾಗಿ ಮೋಕ್ಷ ಪಡಲಿಕ್ಕೆ ಅನುಕೂಲ ಆಗೋದಿಲ್ಲ ಅಂತ. ಬ್ರಹ್ಮಜ್ಞಾನಕ್ಕೆ ಅಧಿಕಾರಿ ಆಗೋದಿಲ್ಲ. ಬ್ರಹ್ಮಜ್ಞಾನದ ಜ್ಞಾನಾದೇವತು ಕೈವಲ್ಯ ನಾಣ್ಯ ಪಂಥನ ವಿದ್ಯತೆ ಏನ ಅಂತ ಹೇಳುವ ಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಇರ್ತದೆ. ಜ್ಞಾನ ವಿನಃ ಮೋಕ್ಷವನ್ನು ಸಿದ್ಧತೆ ಅಂತ ಹೇಳ್ತಾರೆ. ಅಂಥ ಜ್ಞಾನನೂ ನಮ್ಗೆ ಇರಲಿಲ್ಲ ಅಂದರೆ ಮತ್ತು ಮೋಕ್ಷ ಅದು ಮೋಕ್ಷ ಬೇಕು ಅಂದರೆ ಅದರಲ್ಲಿ ನಾವು ಸಾಗ್ತಾ ಇದ್ದೀವಿ ಅಂದರೆ ಅವಶ್ಯವಾಗಿ ಅಂದರೆ ಸಾಧನ ಚತುಷ್ಟಯ ಸಂಪನ್ನತೆ ಅಂತಕ್ಕಂಥ ಬೇಕು. ಪ್ರಥಮ, ದ್ವಿತೀಯ, ತೃತೀಯ, ಇಲ್ಲಿ ಚತುರ್ಥಿಯ ಅಂತ, ಇಲ್ಲಿ ಚತುಷ್ಟಯ. ಪ್ರಥಮ ಅಂತಂದ್ರೆ ಒಂದನೇ ಇದು. ಈಗಿನ ಕಾಲದ ಹುಡುಗರ ಹೆಸರು ಬೇರೆ ಬಂದವು. ಪ್ರಥಮ ಅಂದ್ರೆ ತಮ್ಮ ನಿನ್ನ ಹೆಸರು ಅಂತಿದ್ರೆ ಪ್ರಥಮ ಅಂತ ಹೇಳ್ತಾರೆ. ಪ್ರಥಮ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಒಂದು ಅಂತ, ಒಂದು ಬಾ, ಒಂದು ಹೋಗು, ಒಂದು ಬಾ, ಒಂದು ಹೋಗು ಜೋರಾಗಿ. ಈ ಕನ್ನಡದ ಕರೀರೋಣ ಹೇಗಾಗ್ತದ? ಒಂದು ಬಾ ಇಲ್ಲೇ ಅಂತ ಕರೀರೋಣ. ಅದು ಪ್ರಥಮ ಅನ್ನೋ ಸಂಸ್ಕೃತ ಶಬ್ದ ಅದು. ಬಹುಶಃ ಅದು ಗುರುತಿದ್ರೆ ಇಡ್ತಿದ್ರಲ್ಲಿ ಗೊತ್ತಿಲ್ಲ ನಮಗೆ. ಒಂದು ಮೊನ್ನೆ ಅವಿ ಬಾಯಲ್ಲಿ ಅಂತಂದಾಗ ಏನಾಯ್ತದು? ಇವತ್ತು ಪ್ರಥಮ ಬಾ ಅಂದರೆ ಏನಂತಂದು ಹೇಳಿ, ಪ್ರಥಮ ಬಾ, ದ್ವಿತೀಯ ಬಾ, ರೂಢಕ್ಕೆ ನಂಬರ್ ಆಗಿರ್ತಾವೆ. ಅಂಕಿ 1, 2, 3, 4, 5, 6. 1ನೇ ಗಿಡ, 2ನೇ ಗಿಡ, 3ನೇ ಕೆತ್ತ ನಂಬರ್ ಆಗಿರ್ತಾವೆ. 4ನೇ ಗಿಡ, 5ನೇ ಗಿಡ, 6ನೇ ಗಿಡ. ಪ್ರಥಮ ಅಂದರೆ ಏನು? ಅದರ ಅರ್ಥ ಏನು? ಅದಕ್ಕೆ ಪ್ರಥಮ ಅಂದ್ರೆ
ಒಂದು ಅಂತ ಹೆಸರು ಇಡುವಾಗ ನೋಡ್ಕೊಂಡು ಇಡ್ತಾರೆ ಎಲ್ಲರೂ ಇಡುವಾಗ ಸುಮ್ಮನೆ ಹಿಡ್ಕೊಬೇಡ್ರಿ, ಅದು ಅರ್ಥ ತಿಳ್ಕೊಳ್ರಿ. ಇಲ್ಲಿ ಪ್ರಥಮ ಅಂದ್ರೆ ವಂದನೆ. ಇದು ಏನು ವಂದನೆ? ಇದು ಪ್ರಥಮ ಅಂತಂದರೆ ಸಾಧನ ಚತುಷ್ಟಯಗಳಲ್ಲಿ ಸಾಧನೆಗಳು ಪರಮಾರ್ಥ ಸಾಧನೆ ಮೋಕ್ಷ ಪಡಿಬೇಕಂತ ತಗೊಂಡು ಗೊರೆಗಳ ಸನ್ನಿಧಿ ಹೋಗಿ ನಾವು ಉದ್ಧಾರ ಆಗ್ಬೇಕಂತಕ್ಕಂಥದ್ದು ಏನಾದರೂ ಇದ್ದರೆ ಸಾಧನೆಗಳು ಎಷ್ಟವ ಅಂತಂದ್ರೆ ಸಾಧನ ಚತುಷ್ಟಯ. ಚತುಷ್ಟಯ ಅಂದರೆ ಎಷ್ಟೇ? 4 ಅಂತ. ವೇದಗಳೆಷ್ಟು? 4. ಮಹಾವಾಕ್ಯಗಳೆಷ್ಟು? 4. ಬ್ರಹ್ಮದೇವ್ರ ಮುಖ ಎಷ್ಟು? 4. ಯುಗಗಳೆಷ್ಟು? 4 4 4 4 18 ದೇವಿ ಪುರಾಣ ಅಧ್ಯಾಯಗಳು 18, ಮಹಾಭಾರತ ಅಧ್ಯಾಯಗಳು ಕೂಡ 18, ಭಗವದ್ಗೀತಾ ಅಧ್ಯಾಯಗಳು 18. ಈಗ ಒಮ್ಮೆ ಇಲ್ಲಿ ಪ್ರಧಾನ ಇರ್ತಕ್ಕಂಥದ್ದು ಇಲ್ಲಿ ಪರಮಾರ್ಥದಲ್ಲಿ 4 ಸಂಖ್ಯೆದಲ್ಲಿ ಇದೇನು? ಸಾಧನ ಚತುಷ್ಟಯ ಸಂಪನ್ನತೆ ಅಂತ. ಸಂಪನ್ನತೆ ಅಂದರೆ ಇವುಗಳನ್ನು ಕೂಡಿರಬೇಕು. ಯಾವುದನ್ನು ಕೂಡಿರಬೇಕು? ಈ 4 ಸಾಧನೆಗಳಿಂದ ಕೂಡಿಕೊಂಡಿರಬೇಕು. ಇದು ಕೂಡ್ಕೊಂಡಿದ್ರೆ ಸರಿ. ಈ ಕೂಡಿಕೊಂಡು ಇರಲಿಲ್ಲ ಅಂದರೆ ಗುರುಗಳ ಸನ್ನಿಧಿ ಇದ್ದರೂ ಕೂಡ ಅದು ಸರಿ ಆಗ್ತಾ ಇಲ್ಲ. ಅದು ಇರಬೇಕಾದ ಇರಲಿಲ್ಲ ಅಂದರೆ ಏನು ಮಾಡೋದು? ಇರಬೇಕಾದಿಲ್ಲ ಕಷ್ಟ ಆಗ್ತದೆ. ಒಂದು ಊರೊಳಗೆ ಲಕ್ಷ ದೀಪೋತ್ಸವ ಇಟ್ಟಿರೋದ್ರಿ. ಲಕ್ಷ ದೀಪೋತ್ಸವ ಎಲ್ಲ ಊರೊಳಗೆ ಲಕ್ಷ ದೀಪೋತ್ಸವ ಇಡ್ತಾರೆ ರೀ. ನಮ್ಮ ಊರೊಳಗೆ ಸ್ವಲ್ಪ ಹೊಸ ಮಾಡೋದು ಮಾತಾಡಿದ್ದು ಊರೊಳಗೆ ಹಿರಿಯರಲ್ಲಿ ಕುಡ್ಕೊಂಡು ಏನು ಹೊಸದು ಮಾಡೋದು ಅಂತ ಮಾತಾಡಿದ್ರಿ. ನಮ್ಮ ಊರೊಳಗೆ ತುಪ್ಪದ ದೀಪೋತ್ಸವ ಚಲೋತ್ತಲ್ಲ ಮತ್ತೆ ತುಪ್ಪದ ದೀಪೋತ್ಸವ. ಅದರೊಳಗೆ ಒಂದಿಬ್ಬರು ಮಾತು ಕೇಳಿದವ್ರು ಮಾಡಿದಿರ್ತಾರೆ. ಇದನ್ನೆಲ್ಲ ತಂದದೇ ತುಪ್ಪದ ದೀಪ. ಅವ್ರು ನ್ಯಾಯ ತಗೋರು. ನೀನು ತುಪ್ಪ ನೋಡಿ ಎಲ್ಲಿ ತಂದೆ ತುಪ್ಪ? ಅದು ತುಪ್ಪ ತಂದು ಎಷ್ಟು ಗೊತ್ತಿಲ್ಲ. ಆಕಳುಗಳಿರ್ತಾವೆ ಅಥವಾ ಎಮ್ಮೆಗಳಿರ್ತಾವೆ, ಆಡುಗಳಿರ್ತಾವೆ, ಕುರಿಗಳಿರ್ತಾವೆ. ಅವುಗಳ ಹಾಲನ್ನು ಏನು ಮಾಡ್ತಾರೆ? ಕಡಿತಾರೆ. ಅಂದರೆ ಹಾಲು ಕಡಿತಾರೆ ಮಷಿನ್ ಬಂದು ಅದನ್ನು ಕಡಿತಾರೆ. ಅದಕ್ಕೆ ಹೆಪ್ಪು ಹಾಕಿ ಮೊಸರು ಮಾಡಿ ಹೆಪ್ಪು ಹಾಕಿ ಅನಂತರ ಬೆಣ್ಣೆ ತೆಗೆದುಕೊಂಡು ಕಾಯಿಸಿ ತುಪ್ಪ ಮಾಡ್ತಾರೆ. ನೀ ಎಷ್ಟು ಹುಚ್ಚಿದ್ದಿ ಅನ್ನೋಂಥ ಏನಪ್ಪ ಹುಚ್ಚ ಯಾವ ರೀತಿ? ನನಗೆ ಹುಚ್ಚತ್ತಿಲ್ಲ ಹೇಳು, ನನಗೆ ಹುಚ್ಚತ್ತಿ ಏನು ಕಾರಣ ಅಂತೀವ ನೀನು? ನೋಡು, ತುಪ್ಪ ಎಲ್ಲಿ ಹುಡ್ತದಪ್ಪ? ಅದ್ರ ಮೂಲ ಯಾವುದು? ಹಾಲಿನೊಳಗೆ. ಅಲ್ಲ, ತುಪ್ಪ ಆದ್ರೂ ಹಾಲಿನೊಳಗೆ ಇರ್ತದಿಲ್ಲ. ಆ ತುಪ್ಪ ಹಾಲಿನೊಳಗಿರುವಾಗ ಹೆಪ್ಪು ತೊಗೊಂಡ್ಬಂದು ಅದಕ್ಕೆ ಹಚ್ಚಿ ಅದನ್ನು ಮೊಸರು ಮಾಡಿ ಅದನ್ನು ಕಡೆದು ಅದನ್ನು ಮಜ್ಜಿ ಬೇರೆ ಮಾಡಿ ಚಟ್ಟ ಬೇರೆ ಮಾಡಿ ಎಲ್ಲ ಮಾಡ್ಕೋತ ಹೋಗಿ ಆ ಬೆಣ್ಣೆ ಕಾಯಿಸಿ ಅದನ್ನು ತುಪ್ಪ ಮಾಡಿ ಗಸಿ ತೆಗೆದು ಸೋಸಿ ಅಷ್ಟೆಲ್ಲ ತಯಾರು ಮಾಡಿ ಎಷ್ಟು ದಡ್ಡದೀನಿ ತಿಳ್ಕೊದಿಟ್ರೆ ನನಗೆ. ಮತ್ತು ಅಲ್ಲ ಮತ್ತು ದೀಪ ಹತ್ಬೇಕಾರೆ ಮಾಡೋದು ನೋಡಿ ಎಲ್ಲ ಅದ್ರೊಳಗದಲ್ಲ. ಯಾವ್ದು ಹಾಲು ಹಾಕೋತ ಹೋಗ್ಬಿಡೋದು, ಬತ್ತಿ ಇಟ್ಟು ಹೋದು ಕಡ್ಡಿ ಕೊಟ್ಟು ಹಚ್ಚಿಬಿಡೋದು, ಮುಗೀತು. ಬಂದು ಯಾಕೆ ಈಗ ಬೇಕಂದ್ರೆ ಕೇಳಿರ್ತಾರೆ ಹೆಣ್ಮಕ್ಳು. ಯಾಕಂದ್ರೆ ಏನು ಹಾಲಿನೊಳಗೆ ಇಷ್ಟೆಲ್ಲ ಆಗ್ತದೋ ಬೇರೆ ಬರ್ತದೋ? ಹಾಲಿನೊಳಗೆ ಇರ್ತದೆ. ಹಾಲಿನೊಳಗೆ ತುಪ್ಪ ಐತಿ. ಅದು ತುಪ್ಪ ಅದ ಮತ್ತೇನು ದೊಡ್ಡ ಕೆಲಸ ಅಂತ. ನಾವು ಈ ವರ್ಷ ಲಕ್ಷ ದೀಪೋತ್ಸವ ಬಿಟ್ಟು ತಗೊಂಡ್ರೆ ಮತ್ತು ಹಾಲಿನೊಳಗೆ ಯಾರ್ಯಾರು ಮಾಡ್ತೀರಿ ನೀವು ಮಾಡ್ರಿಪ್ಪ ಅಂತಂದು ಹಿರಿಯರು ಒಂದು 4 ಮಂದಿ ಸರ್ದಿರ್ತಾರೆ, ಒಬ್ಬರು ಬೇರೆ ಹುಡುಗಿರ್ತಾರೆ. ಆ ಕಡೆ ಅವ್ರು ಹಾಲು ತಂದು ಹಾಕಿ ಪ್ರಾಣ ಮಾಡಿರ್ತಾರೆ. ದೀಪ ಎತ್ತೋಯ್ತು ನಮಗಂತ ಗುರ್ತಾಗಲಿಲ್ಲ. ನೋಡಿದ್ರೆ ಹನುಮಂತ ರೂಢಿ ಬಂದ ತಂದು ಏನಂತ ದೋನ ಹತ್ತಿರ ಹೋಗಿ ಬಿಟ್ಟಿರ್ಬೇಕು. ಹತ್ತಿರಲ್ಲ ಏನು ಮಾಡ್ತಾಳೆ? ತುಪ್ಪ ಎಲ್ಲದರಿ ಎಲ್ಲದು ಇರೋದು ಹಾಲಿನೊಳಗದು. ಆದರೆ ತುಪ್ಪ ಏನು ಮಾಡ್ತಾರೆ? ತುಪ್ಪಕ್ಕೆ ಬತ್ತಿ ಹಾಕಿ ಅದಕ್ಕೆ ದೀಪವನ್ನು ಪ್ರಜ್ವಲಿಸೋದು ಪ್ರಕಾಶ ಕೊಡ್ತದೆ. ಆದರೆ ಅದರ ಮೂಲ ಹಾಲದು. ಆ ಮೂಲಕ್ಕೆ ಹೋಗಿ ಬತ್ತಿ ಇಟ್ಟು ಹಸಿರತ್ತದೆ ಅಂದರೆ
ಅದಕ್ಕೆ ಹತ್ತುವುದಿಲ್ಲ. ಅದು ಪ್ರಕಾಶಿಸ್ಬೇಕಂದ್ರೆ ಕ್ರಿಯೆ ಬೇಕು. ಕ್ರಿಯೆ ಬೇಕಂದ್ರೆ ಪ್ರಾರಂಭ ಕ್ರಮದಿಂದ ಏನು ಮಾಡ್ಬೇಕು ಅದನ್ನೆಲ್ಲ ಮಾಡಬೇಕು. ಇದಕ್ಕೆಂತಾರೆ ಕ್ರಮ ಸಮುಚ್ಚಯ ಅಂತಾರೆ. ಮತ್ತು ಎಲ್ಲ ಕೂಡಿಸಿ ಅದರೊಳಗೆ ಬತ್ತಿ ಹಾಕಿಬಿಡ್ರಪ್ಪ ಅಂತ ಕರ್ಮ ಸಮುಚ್ಚಯ ಅಂತ. ಕರ್ಮ ಸಮುಚ್ಚಯ ಮತ್ತು ಕರ್ಮ ಸಮುಚ್ಚಯ ಅಂತ. ಕರ್ಮ ಸಮುಚ್ಚಯ ಅಂದ್ರೆ ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ ಅಂತ ಇರ್ತಾವೆ. ಅದರೊಳಗೆ ಕರ್ಮಕಾಂಡ ಅದು ಪಾಪ ನಿವೃತ್ತಿ ಬಂದಿರ್ತಕ್ಕಂಥದ್ದು, ಯಜ್ಞಾಗ ಮಾಡ್ತಕ್ಕಂಥದ್ದು ಪಾಪ ನಿವೃತ್ತಿ ಬಂದಿರ್ತಕ್ಕಂಥದ್ದು. ಉಪಾಸನಕಾಂಡ ಅಂತಃಕರಣ ಶುದ್ಧಿ ಬಂದಿರ್ತಕ್ಕಂಥದ್ದು. ಜ್ಞಾನಕಾಂಡ ಮೋಕ್ಷ ಬಂದಿರ್ತಕ್ಕಂಥದ್ದು. ಎಲ್ಲ ಕೂಡಿಸಿ ಮಾಡಿಬಿಟ್ಟು ನಡ್ರಿಪ್ಪ ಅಂತ ಒಂದು ದೊಡ್ಡ ಹರಿವಿ ತೊಗೊಂಡು ಹಂಡೆ ತೊಗೊಂಡು ಅದರೊಳಗೆ ಸ್ವಲ್ಪ ಹುಳಿವಾನ ಅದನ್ನ ಹಾಕಿ, ಮಜ್ಜಿಗೆ ಅದರೊಳಗೆ ಹಾಕಿ, ಪುಂಡಿ ಪಲ್ಯ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ತುಪ್ಪ, ಅದರೊಳಗೆ ಉಪ್ಪಿನಕಾಯಿ, ಉಪ್ಪು ಮತ್ತು ಗಾಣದ ಎಣ್ಣೆ, ತುಪ್ಪ, ಅದು ಚಹಾ ಪುಡಿ ಎಲ್ಲ ಹಾಕಿ ಅದರೊಳಗೆ ಸಜ್ಜಕಾಯಿ ಮತ್ತು ಅಕ್ಕಿ ಎಲ್ಲ ಅದ್ರೊಳಗೆ ಹಾಕಿ, ಸಕ್ಕರೆ, ಬೆಲ್ಲ ಎಲ್ಲ ಹಾಕಿ ಅದರೊಳಗೆ ಹಾಕಿ ಕೆಳಗೆ ಗುರಿ ಹಚ್ಚಿ ತಿರುಗಾಡಿ ಅಂತ ಹೇಳ್ರಿ. ನಾವು ಅದಕ್ಕೆ ಏನು ಕರೆಯೋದು ಹೇಳ್ರಿ, ಹೆಸರು. ಆಮೇಲೆ ಈಗ ಅಕಸ್ಮಾತ್ ನಿಮ್ಮ ಪಕ್ಷದೊಳಗೆ ಈಗ ಯಾರೇ ಮಾಡಿದ್ರೆ ಏನು ಹೆಸರು ಇಟ್ಟು ಕರಿತಾರಕ್ಕ ಅಡಿಗೆ? ಏನೋ ಆಗಿಲ್ಲ ರೀ, ಮಸಾಲೆ ಪಾಯಸ ಅಲ್ಲ. ನೀವು ಹೆಣ್ಮಕ್ಳಿಗೆ ಹೆಸರು ಹಾಕಿಲ್ಲ. ನಮ್ಮ ಭವನ ಹೇಳಿದ ಮಸಾಲೆ ಪಾಯಸ ನೋಡ್ರಿ. ಅಕಸ್ಮಾತ್ ತಯಾರು ಮಾಡಿದ್ರೆ ಯಾರಿಗೆ ಕೊಡ್ತೀರಿ ಊಟಕ್ಕೆ? ಅವ್ರು ಹೆಣ್ಮಕ್ಳು ಅಂದಿಲ್ಲ ಅವ್ರು ಮಸಾಲೆ ಪಾಯಸ. ಅವರು ಏನು ಅನ್ನೋದಿಲ್ಲ ತಿಳಿಯೋರು, ಮಸಾಲೆ ಪಾಯಸ ಅನ್ನೋ ನೀನು. ಅದಕ್ಕೆ ಹಾಗೆಲ್ಲ ಮಾಡ್ರೆ ಬರ್ತದೆ ಹೇಳಿ. ಹಾಗೆ ಮಾಡಿರಿ ಏನೂ ಬರೋದಿಲ್ಲ. ಏನಾಗ್ತದ್ರೆ ಏನೂ ಹೋಗೋದಿಲ್ಲ. ಏನದು ಏನಾಗಿರೋದು ಸುಮ್ಮನೆ ಬಿಡೋದು, ಗಪ್ಪ ಬಿಡೋದು ಅಲ್ಲಿ. ಅದು ಹಾಗೆ ಇಲ್ಲಿ ಎಲ್ಲ ಕುಡಿಸ್ಕೊಂಡು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಅದು ಯಾವುದ್ರ ಇದು? ಅದು ಕರ್ಮ ಸಮಸ್ಯೆ. ಇದು ಕ್ರಮ ಸಮಸ್ಯೆ. ಒಂದು ನಂತರ ಒಂದು ಮಾಡೋದು, ಒಂದು ನಂತರ ಒಂದು ಮಾಡ್ತಕ್ಕಂಥದ್ದು ಕ್ರಮ ಸಮಸ್ಯೆ. ಮತ್ತು ಕರ್ಮ ಸಮಸ್ಯೆ ಬೇರೆ, ಕ್ರಮ ಸಮಸ್ಯೆ ಬೇರೆ. ಅದರಿಂದ ಯಾವುದನ್ನು ಕೂಡಿ ಮಾಡಬೇಕಾದ್ರೆ ಕೂಡಿ ಮಾಡಬೇಕು, ಯಾವುದನ್ನು ಬೇರ್ಪಡಿಸಿ ಮಾಡಬೇಕಾದ್ರೆ ಬೇರ್ಪಡಿಸಿ ಮಾಡಬೇಕು. ಹಾಗಾದ್ರೆ ಇದು ಸಂಬಂಧಪಡ್ತಕ್ಕಂಥ ವ್ಯವಹಾರದಲ್ಲಿ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಇದೆಲ್ಲ ತಿಳಿಬೇಕಾದ್ರೆ ಮೊದಲು ಸಾಧನ ಚತುಷ್ಟಯ ಸಂಪನ್ನತೆ ಆಗಿರಬೇಕು. ಸದೃಢವರು ಸದಿಗೆ ಹೋಗಿ ಅವರ ಸೇವೆ ಮಾಡ್ತಾ ಮಾಡ್ತಾ ಅವ್ರ ಮುಖಾಂತರವಾಗಿ ಬ್ರಹ್ಮಜ್ಞಾನ ಪಡಿಬೇಕು. ಆ ಬ್ರಹ್ಮಜ್ಞಾನಗೋಸ್ಕರವಾಗಿ ಅದು ಕೇಳುವಾಗ ಕೂಡ ಬಿಡೋದಿಲ್ಲ, ಮತ್ತು ಹೋಯ್ತಿರ್ತೈತೆ ಹಾಕೊಡ್ರಿ ಕರ್ಕೊಂಡು ಹೋಗೋದು ಹೋಗಿ ಬಿಡ್ತದ ಕಗುಡಿ ಒಳಗೊಂದು ಕೂಡು ಬಿಡೋದು. ಮತ್ತು ಸುತ್ತಾಕಿ ಬರ್ತದೆ, ಮತ್ತು ಅತ್ತ ಹೋಗಿರ್ತಾವೆ, ಮತ್ತು ಮತ್ತೇನು ಬೇರೆ ಮಾಡ್ಕೊಂಡು ಮಾತಾಡ್ತೈತೆ. ನೀನು ತಯಾರು ಮಾಡಿದ್ರೆ ಅದು ಉಣ್ಣಕ್ಕೆ ಹೋಯ್ತದ ಮಾವಪ್ಪ ಕರಿ. ಇಲ್ಲಿ ಅದರೊಳಗೆ ಪ್ರಥಮ ಅಂತಂದ್ರೆ 1ನೇ ನಂಬರ್. ಪ್ರಥಮ ಅಂದ್ರೆ ಇಲ್ಲಿ 1ನೇ ನಂಬರ್. ಯಾವುದದು 1ನೇ ನಂಬರ್ ಅಂದ್ರೆ? ಪ್ರಥಮ ಅನ್ನುವಾಗ ವಿವೇಕ. ಪ್ರಥಮ ನಂಬರ್ 1ನೇ ನಂಬರ್ ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತಿ, ಮೋಕ್ಷ ತಗೊಂಡು ಸಾಧನೆಗಳಲ್ಲಿ 4. ಯಾವ್ದ್ರಿ? ಸಾಧನೆಗಳಲ್ಲಿ 4. ಅವುಗಳಿಗೆ ಚತುಷ್ಟಯ ಅಂತಾರೆ. ಸಾಧನ ಚತುಷ್ಟಯ ಅಂತಾರೆ. ಸಾಧನ ಚತುಷ್ಟಯ ಸಂಪನ್ನತೆ. ಸಾಧನೆಗಳು ಚತುಷ್ಟಯ 4. ಸಾಧನ ಚತುಷ್ಟಯ ಸಂಪನ್ನತೆ ಅಂದ್ರೆ ಅವು ಇದ್ದಾವೆ, ಅದ್ರ ಪಾಲಿಗೆ ಅವುಗಳನ್ನ ಪಡ್ಕೋಬೇಕಾರೆ ಏನು ಮಾಡಿದ್ರೆ ಸಂಪನ್ನತೆ ಅಂದ್ರೆ ಅವುಗಳಿಂದ ಕೂಡ್ಕೊಂಡಿರ್ಬೇಕು. 1ನೇ ಇದಕ್ಕೆ ವಿವೇಕ ಅಂತಾರೆ. ಎಂತದಕ್ಕೆ ವಿವೇಕ ಅಂತ. ಹುಡುಗಿ ಒಬ್ಬರಿಗೆ ವಿವೇಕ ಅಂತ ಹೆಸರಿಡ್ತಾರೆ. ವಿವೇಕ ಬಾ ಅಂತ, ಹ್ಞೂ ಅಂತ, ಹೋಗು ಹ್ಞೂ ಅಂತ. ಅದಕ್ಕೆ ಗೊತ್ತರು ವಿವೇಕಾನಂದ ತಿಟ್ಟಿದ್ರು ಬರ್ತಿರಲಿಲ್ಲ, ವಿವೇಕಾನಂದ ಸ್ವಾಮಿ ವಿವೇಕಾನಂದ ಹಾಕಿರ್ತದ ಇಲ್ರಿ, ಅದಕ್ಕೆ ವಿವೇಕ ತಿಟ್ಟಿರೋದು. ಮನೆ ಬಿಡಬಾರ್ದಲ್ಲ.
ಮನೆ ಬಿಟ್ಟು ಎಲ್ಲರಿಗೂ ಎಲ್ಲಿ ಕೂತಂದ್ರೆ ಅವನೇನು ಮಾಡೋದು ಅಂತ ಬಿಸಿರೊಟ್ಟಿ ವ್ಯವಸ್ಥೆ ಅಲ್ಲಿ ತಗೊಂಡು ವಿವೇಕ ಅಂತ ಇಟ್ಟಿದ್ರಿ, ಆನಂದ ಬಿಟ್ಟದಿರುತ್ತೆ. ಯಾವಾಗ ಆನಂದ ಬಿಟ್ಟರೆ ಮತ್ತು ವಿವೇಕ ಅಷ್ಟು ಬಿಟ್ಟು ಏನು ಮಾಡೋದು? ಅದಕ್ಕೆ ವಿವೇಕ ಇರಬೇಕು. ಶ್ರೀಮದ್ ನಿಜಗುಣ ಹೇಳ್ತಾರೆ, ಆಗದು ಏನು ಪ್ರೋದ ವರ ವಿವೇಕಿಗೆ ಮುಕ್ತಿ ಭವನ ಆಗುದಿಲ್ಲ ಆಗುತ್ತೆ ಪ್ರಭು ನಿಜಗುಣ ಹೇಳ್ತಾನೆ. ಏನು ಆಗದು ವರ ವಿವೇಕಿಯ ಮುಕ್ತಿ ನೀಗದೆ ಭೂತಾದಿ ಪ್ರತಿಬಂಧಕವನು ಅಂತ ಒಂದು ಪದ್ಯ ಬರ್ತದೆ. ಆಗದು ವರ ವಿವೇಕ ಅಂದ್ರೆ ಶ್ರೇಷ್ಠ, ವರ ಅಂದ್ರೆ ಶ್ರೇಷ್ಠ ಅಂತ. ಆಗದು ವರ ವಿವೇಕಿಗೆ ಮುಕ್ತಿ, ವರ ವಿವೇಕ ಇದ್ದಾನಂದ್ರೆ ಮುಕ್ತಿ ಆಗೋಲ್ಲಂತೆ ಆಗ್ತದೆ. ಮತ್ತು ವರ ವಿವೇಕಿಗೆ ಮುಕ್ತಿ ಆಗೋದು ಯಾರಿಗೆ ಇರ್ತದಪ್ಪ? ವರ ವಿವೇಕಿಗೆ ಮುಕ್ತಿ ಆಗ್ತದೆ. ಅದು ನಿಜಗುಣಗಳು ಹೀಗಿದ್ದಾಗ ಹೇಳ್ತಾರಂದ್ರೆ ಅವರು ಹೇಳಿದ ವಿಷಯವನ್ನು ಗುರು ಮುಖಾಂತರ ತಿಳಿದ್ರಷ್ಟು ಅರ್ಥ ಆಗ್ತದೆ. ಅದಕ್ಕೆ ಅದ್ರ ಅರ್ಥ ಏನಂದ್ರೆ ಆಗದು ವರ ವಿವೇಕಿಗೆ ಮುಕ್ತಿ ನೀಗದೆ ಭೂತಾದಿ ಪ್ರತಿಬಂಧಕವನ್ನು ಭೂತಾದಿ ಪ್ರತಿಬಂಧಕವನ್ನು ನೀಗದೆ ವರ ವಿವೇಕ ಆಗುವುದಿಲ್ಲ. ವರ ವಿವೇಕ ಆಗದಿದ್ರೆ ಮುಕ್ತಿ ಆಗುವುದಿಲ್ಲ. ಅದನ್ನು ಮುಂದಿಟ್ಟಾರೆ ಕರ್ತು ಕರ್ಮ ಕ್ರಿಯಾ ಬದಲಾವಣೆ ಮಾಡ್ತಾರೆ, ಹಾಗೆ ಹೇಳ್ತಾರೆ. ಅದಕ್ಕೆ ವಿವೇಕ ಅಂತಕ್ಕಂಥ ವರ ವಿವೇಕ ಇರಬೇಕು. ವರ ವಿವೇಕ ಶ್ರೇಷ್ಠ ಇರ್ತಕ್ಕಂಥ ವಿವೇಕ ಇರಬೇಕು. ಇಲ್ಲಿರ್ತಾರೆ ಆತ್ಮ ಅನಾತ್ಮಗಳನ್ನು ಮತ್ತೆ ಕೂತ್ರೆ ಅವನಿಂದ ಆತ್ಮ ಅನಾತ್ಮಗಳನ್ನು ಬೇರ್ಪಡಿಸಿ ತಿಳಿತಕ್ಕಂಥದ್ದಲ್ಲ, ಅದಕ್ಕೆ ಅಂತಾರೆ ವಿವೇಕ ಅಂತ. ಏನು ಹಾಗಾದ್ರೆ ವರವೇಕ ಅಂದರೆ ಇವತ್ತು ವಿಚಾರ ಮಾಡಿದರೆ ಯಾವುದನ್ನು ಬೇರ್ಪಡಿಸಿದಂತ ಬೇರ್ಪಡಿಸಲಿಕ್ಕೆ ಬರುವುದಿಲ್ಲವೋ ಇರ್ತಕ್ಕಂಥ ಒಂದೇ ಒಂದು ಎರಡನೇದು ಇಲ್ಲವೇ ಇಲ್ಲವೋ ಅದುವೇ ನಾನಿದೆ ಅಂದ್ರೆ ಬರಬೇಕಂತ. ಅದುವೇ ನಾನಿದೆ ಅಂದರೆ ಬರಬೇಕ. ಜಾಗ್ರ ಸ್ವಪ್ನ ಸುಷುಪ್ತ್ಯಾದಿ ಯತ್ ಪ್ರಪಂಚಂ ಪ್ರಕಾಶತೆ ತದ್ ಬ್ರಹ್ಮ ಅಹಮಿತಿ ಜ್ಞಾತ್ವ ಸರ್ವಬಂಧೈ ಪ್ರಮುಚ್ಯತೆ. ಜಾಗ್ರ ನಮ್ಮ ಬೆರಳುಗಳು ಎಷ್ಟವ್ರೆ? 5 ಬೆರಳುಗಳು. ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಲಕ್ಷಣತನು. ಇಲ್ಲಿ ಅಸತ್ತು ಜಡ ದುಃಖ ಅನಿತ್ಯ ಖಂಡಿತ ಅಂತಕ್ಕಂಥ 5 ಲಕ್ಷಣಗಳು, ಅನಾತ್ಮ ಲಕ್ಷಣಗಳು, ಮಾಯ ಲಕ್ಷಣಗಳು, ಅವಿದ್ಯಾ ಲಕ್ಷಣಗಳು, ತನ್ನ ಲಕ್ಷಣ ಸತ್ತು ಚಿತ್ತು ನಿತ್ಯಾನಂದ ಪರಿಪೂರ್ಣ ಲಕ್ಷಣ, ಪರಬ್ರಹ್ಮ ಲಕ್ಷಣ ತನ್ನ ಲಕ್ಷಣ ಒಂದೇ. ಅನಾತ್ಮ ಲಕ್ಷಣ ತನ್ನ ದೇಹದ ಲಕ್ಷಣ ಒಂದೇ, ಅವಿದ್ಯಾ ಲಕ್ಷಣ. ಆದ್ದರಿಂದ ಇಲ್ಲಿ ಇರ್ತದೆ ವಿವೇಕ ಅಂದ್ರೆ ಏನು ಅಂತ ಹೇಳುವಾಗ ಇರ್ತಾರೆ ವರ ವಿವೇಕ ಅಥವಾ ವಿವೇಕ ಅಂತಂದ್ರೆ ಏನು ಅಂತಂದ್ರೆ ಆತ್ಮ ಅನಾತ್ಮವನ್ನು ಬೇರ್ಪಡಿಸಿ ತಿಳಿಯಬೇಕು. ಇರ್ತಾರೆ ಜಾಗ್ರ, ಈ ಬೆರಳಿಂದ ಕಡೆ ಬರಬೇಕು. ಜಾಗ್ರ ಸ್ವಪ್ನ ಸುಷುಪ್ತ್ಯಾದಿ, ಜಾಗ್ರ ಸ್ವಪ್ನ ಸುಷುಪ್ತ್ಯಾದಿ ಅನ್ನೋ ಪದದಿಂದ ಜಾಗ್ರ ಸ್ವಪ್ನ ಸುಷುಪ್ತ್ಯಾದಿ ಆದಿ ಪದದಿಂದ ಜಾಗ್ರ ಸ್ವಪ್ನ ಸುಷುಪ್ತಿ ವಿಶ್ವ ತೈಜಸ ಪ್ರಾಜ್ಞ ಸ್ಥೂಲ ಸೂಕ್ಷ್ಮ ಕಾರಣ ಎಲ್ಲ ಏನಂದ್ರೆ ಇದರಂತೆ ಇರ್ತಕ್ಕಂಥ ಇದು ಸಂಬಂಧಪಟ್ಟಿರ್ತಕ್ಕಂಥ ನಾಮರೂಪದ ಕೊಡ್ತಕ್ಕಂಥ ಎಲ್ಲ ವ್ಯವಹಾರ ಏನಿದೆ ನೋಡ್ರಿ ಇದೆಲ್ಲ ಮತ್ತೆ ಜಾಗ್ರ ಸ್ವಪ್ನ ಸುಷುಪ್ತ್ಯಾದಿ ಆದಿ ಮತ್ತೆ ಹೇಳಿದ್ರು ಯತ್ ಪ್ರಪಂಚಂ ಪ್ರಕಾಶತೆ. ಈ ಜಾಗ್ರ ಸ್ವಪ್ನ ಸುಷುಪ್ತ್ಯಾದಿ ಅಂತ ಹೇಳುವಾಗ ಇಡೀ ಪ್ರಪಂಚ ಹೇಳಿದ್ರ ಏನಂದ್ರೆ ಯಥಾ ಪಿಂಡಾಂಡದ ಈ ನಮ್ಮ ದೇಹದಲ್ಲ, ಪಿಂಡಾಂಡದ ನಮ್ಮ ದೇಹ. ಯಥಾ ಪಿಂಡಾಂಡ ತಥಾ ಬ್ರಹ್ಮಾಂಡ, ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಇದು ಹೇಗದ ಅದು ಹಾಗದ ಅದು ಹೇಗದ ಇದು ಹೇಗದ ಇದು ಹಾಗೆ ಅದು ಎತ್ಕಂಥದ್ದು ಏನು ಎರಡೂ ಕೂಡಿ ಒಂದೇ ಎತ್ಕೊಂತ ಇದ್ದಾವೆ. ಆದ್ದರಿಂದ ಇಲ್ಲಿ ಜಾಗ್ರ ಸ್ವಪ್ನ ಸುಷುಪ್ತ್ಯಾದಿ ಯತ್ ಪ್ರಪಂಚಂ ಪ್ರಕಾಶತೆ ತದ್ ಬ್ರಹ್ಮ. ಯಾವುದು ಜಾಗ್ರ ಸ್ವಪ್ನ ಸುಷುಪ್ತ್ಯಾದಿ ಅವಸ್ಥೆಗಳನ್ನು ಇದು ಸಂಬಂಧಪಟ್ಟಿರ್ತಕ್ಕಂಥ ಇವು ಇರಬೇಕಾದ್ರೆ ಸ್ಥೂಲ ಸೂಕ್ಷ್ಮ ದೇಹಗಳು ಬೇಕು. ಈ ಸ್ಥೂಲ ಸೂಕ್ಷ್ಮ ದೇಹಗಳದಾವ,
ಅಲ್ಲಿ ಯಾರು ಅಂತ್ಯಕ್ರಿಯೆ ಮಾಡಿ ಕೂದಿರ್ತಾವೆ ಸ್ಮಶಾನದಾಗ ಹೋಗಿ ಮಾತಾಡಿ ಸರಿಯಾಗಿ ನೋಡು ಏನಪ್ಪ ಮತ್ತು ಮಲ್ಕೊಂಡಿಲ್ಲ ಸೊಪ್ಪು ಚಂದ ಬರ್ತದೆ ಅಂತ ಕೇಳಿ ಹೋಗಿರಿ ಏನು ಸೊಪ್ಪು ಬಂದು ನಿನಗೆ ಕೇಳ್ರಿ ಯಾರು ಕೇಳ್ತಾರೆ ಒಬ್ಬರೇ ಅಳ್ತಿರ್ತಾರೆ ಎಲ್ಲಿ ಹೋದೆ ಕಾಕ ಮತ್ತೆ ಅಳ್ತಿರ್ತಾರೆ ಖರೆ ನಿಮ್ಮ ಸೊಪ್ಪನ ಎಂಥದ್ದು ಗೊತ್ತೈತಿ ಕೇಳ್ರಿ ನೀವು ಒಬ್ಬರ ಕೇಳ್ತಾರೆ ಸೊಪ್ಪದಾಗ ಆಕಳಿಸ್ತಿದ್ದೆ ಅಂತ ಕೇಳ್ರಿ ನೋಡು ಕೇಳ್ತಾರೆ ಇಲ್ಲ ಇಲ್ಲ ಎದಕ್ಕೆ ಕೇಳಿಲ್ಲ ಹೇಳ್ರಿ ಏನಿಲ್ಲ ಒಳಗೇನಿಲ್ಲ ದೇಹದೊಳಗೆ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇಹಿ ಅಲ್ಲ ದೇಹ ಅಂದ್ರೆ ಆತ್ಮ ದೇಹ ಅಂದ್ರೆ ದೇಹ ದೇಹಿ ಅಂದ್ರೆ ಆತ್ಮ ಈ ದೇಹ ನನಗೆ ಬೇಕು ಅಂತ ಅಪೇಕ್ಷೆ ಪಟ್ಟಲ್ಲ ಓಂ ಭವತಿ ಭಿಕ್ಷಾಂ ದೇಹಿ ಇಲ್ಲಿ ಬೇಕು ದೇಹ ಅಂದ್ರೆ ಬೇಕು ಈ ದೇಹಕ್ಕೆ ಯಾವಾಗ ಆತ್ಮ ಬೇಕು ಅಂದ ಇದರ ಸಂಬಂಧದ ಮೂಲಕವಾಗಿ ಅನ್ವರ್ತಕ ನಾಮ ಬಂದಿರತಕ್ಕಂಥದ್ದು ಆತ್ಮನಿಗೆ ಏನು ದೇಹಿ ಅಂತ ಆಮೇಲೆ ಇದು ಮಾಡ್ತಕ್ಕಂಥ ಕಾರ್ಯ ಕೂಡ ದೈಹಿತಿ ಐತಿ ದೇಹ ನಾಶ ಆಗಿ ಹೋಗ್ತಕ್ಕಂಥದ್ದು ಆಮೇಲೆ ಜೀವ ಅಂತಂತಾರೆ ಅದು ದೇಹ ಇದು ಆತ್ಮದಲ್ಲ ಆತ್ಮನಿಗೆ ಇನ್ನೊಂದು ಜೀವ ಅಂತಕ್ಕಂಥ ಹೆಸರು ಕೂಡ ಬರ್ತದೆ ಆದರೆ ಜೀವ ಅಂದ್ರೆ ಏನು ಜೀವ ಅಂದ್ರೆ ಈ ಆತ್ಮನೊಡನೆ ದೇಹದ ಸಂಬಂಧ ಅಲ್ಲ ಇದು ಆತ್ಮನೊಡನೆ ದೇಹದ ಸಂಬಂಧ ಅದ ಈ ದೇಹದೊಡನೆ ಆತ್ಮ ಈ ದೇಹದ ಇಂತಿಷ್ಟು ಆಯುಷ್ಯದ ಅಂತ ಬ್ರಹ್ಮದೇವರು ಒಂದು ಹಣೆ ಬರೆದಿರ್ತಾರಲ್ಲ ಬ್ರಹ್ಮಲಿಪಿ ಅಂತ ಹೇಳ್ತಾರೆ ಬ್ರಹ್ಮಲಿಪಿ ಅಲ್ಲಿ ಪರ್ಯಂತ ಈ ದೇಹದೊಡನೆ ಆತ್ಮ ಏನು ಮಾಡ್ತಾರೆ ಜೀವಿಸ್ತಾ ಇದ್ದಾನೆ ಇದರೊಡನೆ ಈ ದೇಹದೊಡನೆ ಜೀವಿಸುವ ಮೂಲಕವಾಗಿ ಇದಕ್ಕೆ ಜೀವ ಅಂತ ಹೆಸರು ಬಂದದ್ದು ಆಮೇಲೆ ಇದಕ್ಕೆ ಶರೀರ ಐತಿ ಇತಿ ಶರೀರ ಅಂತ ಹೇಳುವಾಗ ಶರೀರ ಅಂತ ಹೆಸರು ಬಂದದ್ದು ಹಾಗಂದ್ರೆ ಏನು ಅಂದ್ರೆ ಶರೀರ ಐತಿ ಅಂದ್ರೆ ಕ್ಷಯಿಸ್ಕೊಂಡು ಹೋಗ್ತಕ್ಕಂಥದ್ದು ದಿನಾಲು ಕರಗುತ್ತಾ ಹೋಗ್ಬಿಡೋದು ಅಥವಾ ಅಲ್ಲಿ ಅಂತ್ಯಕ್ರಿಯೆ ಮಾಡಿದ ನಂತರ ಅಲ್ಲಿಂದಲ್ಲೇ ಕರಗಿ ಹೋಗೋದು ಅದಕ್ಕೆ ಶರೀರ ಅಂತಾರೆ ಇದಕ್ಕೆ ಈ ಶರೀರ ನಾನು ಅಂತಕ್ಕಂಥ ಭಾವನೆಯಿಂದ ಕೂಡ್ಕೊಂಡು ಅದ್ರ ಒಳಗೆ ಹಾಕೊಂಡು ಅದರ ಗಮನ ಮಾಡೋ ಮೂಲಕವಾಗಿ ಒಳಗಿರ್ತಕ್ಕಂಥ ಆತ್ಮನಿಗೆ ಶಾರೀರಿ ಅಂತಾರೆ ದೇಹ ದೇಹಿ ಆಮೇಲೆ ದೇಹ ದೇಹಿ ಶರೀರ ಶಾರೀರಿ ಇಲ್ಲಿ ಜೀವತ್ ಅನ್ನುವಾಗ ಈ ದೇಹದ ಉಪಾಧಿ ಮೂಲಕ ಅದರೊಡನೆ ಕೂಡ್ಕೊಂಡಿರೋ ಮೂಲಕವಾಗಿ ಜೀವ ಅಂತಕ್ಕಂಥ ಪದ ಕೂಡ ಇದಕ್ಕೆ ಬಂದದ್ದು ಹೀಗಾಗಿ ಇಲ್ಲಿ ಈ ಜೀವನಿಗೆ ಈ ದೇಹ ಎಷ್ಟು ಈ ದೇಹದ ಒಂದು ರಾತ್ರಿ ಮಲ್ಕೊಂಡಿದ್ರಿ ಸುಂದರವಿರ್ತಕ್ಕಂಥ ಒಂದು ಸೊಪ್ಪನ್ನು ಬೀಳ್ತದೆ ಸೊಪ್ಪದೊಳಗೆ ಕಾಶಿ ರಾಮೇಶ್ವರ ಉಳಿವಿ ಗೋಕರ್ಣ ಶಿಖರಜ ಎಲ್ಲ ಸಂಚಾರ ಮಾಡಿ ಬಂದಿರ್ತೀರಿ ಬೆಳಿಗ್ಗೆ ಏಳಕ್ಕೆ ಹೋಗ್ರಿ ಇನ್ನೂ ಆಕಳಿಗೆ ಬರ್ತಿತ್ತು ಹೇಳಕ್ಕೆ 9 ಅದು ಆಕಳಿಗೆ ಬರ್ತಾವ ಏಳು ತಮ್ಮ ಎಬ್ಬಿಸ್ತವೆ ನನಗೆ ಹೆಸರಾಗಿಲ್ಲ ಈಗ ಹೆಸರಾಗಿದ್ದು ಹೇಳಬೇಕಂತ ನನಗೆ ಹೇಳಕ್ಕೆ ಅವ್ರು ಏನಾಯ್ತು ಇವತ್ತು ಸೊಪ್ಪನ ಮಾಡಿದ್ದಾವೆ ಕಾಶಿ ರಾಮೇಶ್ವರ ಉಳಿವಿ ಗೋಕರ್ಣ ಎಲ್ಲ ಯಾತ್ರಾ ಸೊಪ್ಪು ಬಂತು ನಾವೊಬ್ಬರ ನಮ್ಮ ಜೋಡಿ ಕೂಡಿ ಬಂದವ ಸಹಿತ ಆಕ್ರೋಶವಾಯಿತು ಎಲ್ಲ ಕೂಡ ಆಕ್ರೋಶೋತ ಕೊಡೋದು ಎದಕ್ಕೆ ಹೇಳಿ ಮತ್ತು ರಾತ್ರಿ ನಿದ್ರೆ ನಿದ್ರೊಳಗೆ ಏನದ ಸ್ವಪ್ನ ಇದೆ ಆ ಸೊಪ್ಪದೊಳಗೆಲ್ಲ ಸಂಚಾರ ಮಾಡಿ ಬಂದಾಗ ನೀವು ಮೈ ಜಡ ಆಗಿರ್ತದೆ ಯಾವಾಗ ಹೇಳ್ರಿ ನೋಡು ಹಾಗಾದ್ರೆ ಒಳಗೆ ಅಷ್ಟೆಲ್ಲ ನೋಡಿ ಬಂದಿರ್ತಕ್ಕಂಥಲ್ಲ ನೋಡಿ ಬಂದವ್ರು ಯಾರಪ್ಪ ಈ ದೇಹದೊಳಗೆ ಇದ್ಕೊಂಡಿರ್ತಕ್ಕಂಥ ಜೀವನಿಗೆ ಇಲ್ಲಿರ್ತಕ್ಕಂಥ ಜೀವನಿಗೆ ತೇಜಸ್ ಅನ್ನಿಸ್ತದೆ ಆದರೆ ಈ ದೇಹದೊಡನೆ ಕೂಡಿರ್ತಕ್ಕಂಥ ಸ್ಥೂಲ ದೇಹದೊಡನೆ ಈಗ ನಾವು ಇದ್ದೀವಲ್ಲ ನಮ್ಮ ಈಗ ಸದ್ಯ ಜಾಸ್ತಿರು ಈ ವಿಶ್ವವನ್ನು ನೋಡ್ತಾ ಇದ್ದೀವಿ ನಮಗೆಲ್ಲ ವಿಶ್ವವನ್ನೇ ನೋಡುವಗೋಸ್ಕರವಾಗಿ ಒಳಗಿರ್ತಕ್ಕಂಥ ಜೀವನಿಗೆ ಬಂದಿರ್ತಕ್ಕಂಥ ಹೆಸರು ವಿಶ್ವತ್ತು ಈ ದೇಹದೊಳಗೆ ಇದ್ದಿರಲಿಲ್ಲನು ಯಾವ್ದು ಹಗಲಿನಲ್ಲಿ ಹೆಸರಿದ್ದಿಲ್ಲ ಅಥವಾ ರಾತ್ರಿಲೇ ಹಗಲಿರಲಿ ಈ ದೇಹದೊಳಗೆ ನೀವು ಹೆಸರದಿಂದ ಕೂಡಿ ಇರ್ತಕ್ಕಂಥ ಜಾಗೃತ ಅವಸ್ಥೆ ಒಳಗೆ ಆಗ ಜೀವನ ಹೆಸರು ವಿಶ್ವ ಅಂತ ಇರ್ತದೆ ಏರ್ತದ್ರಿ ಯಾರಿಗೆ ಹೆಸರದು ಈ ದೇಹದೊಳಗೆ ನೀವು ಬದುಕಿದ್ರಲ್ಲ ಎಲ್ಲರೂ ಬದುಕಿದ್ದಿರಲ್ಲ ದೇಹದೊಳಗೆ ಕೂಡ್ಕೊಂಡಿದ್ರಿ ದೇಹದೊಳಗೆ ಇದ್ದೀರಿ ಆಗ ಜೀವನ ಹೆಸರೇನದ ರೀ ವಿಶ್ವ ಅದಕ್ಕೆ ನೀವು ಯಾರು ಹೆಣ್ಮಕ್ಳಲ್ಲ ದೇಹದೊಳಗಿರ್ತಕ್ಕಂಥ ಆತ್ಮನ ಹೆಸರು ಪುಲ್ಲಿಂಗ ಮತ್ತು ವಿಶ್ವ ಅಂತಂದ್ರೆ ಏನಂದ್ರಿ
ವಿಶ್ವಕ್ಕೆ ಬಾ ಅಂತಂದ್ರೆ ಹೆಣ್ಮಕ್ಳು ತಿಳ್ಕೊಳ್ರಿ. ಈಗ ಹೆಣ್ಮಕ್ಳಿಗೆ ನೀವು ಹೆಣ್ಮಕ್ಳಿದ್ರೆ ಸರ್ ಒಳಗಿರ್ತಕ್ಕಂಥ ಆತ್ಮನೇ ಸರ್ ವಿಶ್ವ ಅಂತಂದ್ರೆ ಪುಲ್ಲಿಂಗ್ ಅಂತಲ್ರಿ. ನೀವೆಲ್ಲರೂ ಏನಾದ್ರಿ ಎಲ್ಲರೂ ನೀವು ಪುರುಷ ಇದ್ದಂಗೆ ಇದನ್ನು ತಿಳ್ಕೊಂಡು ಸಮಾನ ಹಾಕಿ ಸಾಧಿಸ್ರಿ ಬಿಟ್ಟು ಅದಕ್ಕೆ ಆತ್ಮನಿಗೆ ಬಂದಿರ್ತಕ್ಕಂಥ ಹೆಸರು ಜಾಗರದಲ್ಲಿ ಯಾವ ಹೆಸರು ಅಂತಾರೆ? ವಿಶ್ವಜೀವ. ಮತ್ತು ಇಲ್ಲಿ ಶಾಸ್ತ್ರ ಇಷ್ಟ ಬರ್ತದೆ ರೀ. ನಮ್ಮ ಪೈಕಿ ಹೆಣ್ಮಕ್ಳು ಯಾರು ಹೇಳ್ಯಾರ ನೀವು ಅಪ್ಪವ್ರು ನೀವು ಹೇಳ್ತೀರಿ ಪಕ್ಷಪಾತ ಮಾಡ್ತೀರಿ, ನಿಮ್ಮ ಬಳಗ ಹೆಸರು ಮಾಡಕ್ಕೆ ಹೇಳಕೈತಾರ ನೀವು ಅಂತ ನೀವು ಅನ್ಬೋದು ಯಾರೇ. ಆದ್ರೆ ನಿಮ್ಮ ಪೈಕಿನ ಸೀರೆ ಹುಟ್ಟಿರ್ತಕ್ಕಂಥ ಮೊದಲು ಅಕ್ಕಮದಿ ತಾಯಿ ಅವರು ಗಡ್ಡ ಮೀಸೆ ಬಂದರೆ ಗಂಡಿಮೂರು, ಮೊಲೆ ಮುಡಿ ಬಂದರೆ ಹೆಣ್ಣೆಂಬುವರು, ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ, ಸಾಕ್ಷಾತ್ ಚೆನ್ನ ಮಲ್ಲಿಕಾರ್ಜುನ ಒಳಗೆ ಹೆಣ್ಣು ಅಲ್ಲತ್ರಿ, ಆತ್ಮ ಗಂಡು ಅಲ್ಲತ್ರಿ. ಹೆಣ್ಣು ಗಂಡು ಹೇಳಿ ಒಂದಿಟ್ಟರೆ ಹೇಳ ನೋಡ್ರಿ. ಏನು ಹೇಳಿಲ್ಲ, ಸಾಕ್ಷಾತ್ ಏನಂದ್ರಿ ಚೆನ್ನ ಮಲ್ಲಿಕಾರ್ಜುನ ಅಂತಂದು ಅಂದ್ರಿ. ಬ್ರಹ್ಮರಾಂಬಿಕ ಅಂದರು, ಚೆನ್ನ ಮಲ್ಲಿಕಾರ್ಜುನ ಮತ್ತು ಪುಲ್ಲಿಂಗ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ. ಅವರೇನು ಸಾಧನೆ ಮಾಡಿ ಸಾಧಿಸ್ಬೇಕು ಮಾಡಿದ್ರು ಕೆಲಸ ಇರಲಿಲ್ಲ. ಒಳಗೆ ಸುಳ್ಳು ಆತ್ಮ ಗಂಡು ಎಲ್ಲ ಹೆಣ್ಣಲ್ಲ ತಂದರು. ಮತ್ತು ಇದೇಳಿ ಅಂದರೆ ಮತ್ತು ಒಳಗೆ ಸುಳ್ಳು ಯಾವ ಸಾಕ್ಷಾತ್ ಚೆನ್ನ ಮಲ್ಲಿಕಾರ್ಜುನ ಅಂದರು. ಅದಕ್ಕಾಗಿ ನೀವು ಯಾರು ಹೆಣ್ಮಕ್ಳಲ್ಲ, ನೀವೆಲ್ಲ ಯಾರೇ ಕೈ ತೊಗೊಂಡು ಎಲ್ಲ ಗಂಡು ಮಕ್ಕಳು ನಾವಂತ. ಅದಕ್ಕೆ ಒಳಗಿರ್ತಕ್ಕಂಥ ಈ ದೇಹದೊಳಗಿರ್ತಕ್ಕಂಥ ಆತ್ಮ ಯಾರು ಅಂದರೆ ಆತ್ಮ ಈ ದೇಹದಲ್ಲಿರ್ತಕ್ಕಂಥ ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಲ್ಲಿ ಆತ್ಮನ ಹೆಸರು ಏನು ಅಂದ್ರೆ ಹೆಸರಿದ್ದಾಗ ವಿಶ್ವ ಅಂತ ಹೇಳ್ತಾರೆ. ವಿಶ್ವಜೀವ ಇರ್ತಾರೆ, ವಿಶ್ವಜೀವ. ಇನ್ನು ಇದೇ ಹೇಳಿದಿಲ್ಲ, ಸೊಪ್ಪನ್ನು ಕಾಣಕ್ಕೆ ಹೋಗ್ಬಿಡೋದು. ಸೊಪ್ಪನ್ನ ಕಾಣ್ತೀರಿ. ಸೊಪ್ಪನ ಕಾಣೋದು ಕಾಯ್ಬಿತ್ತಂದ್ರೆ ಚಲೋ ಸೊಪ್ಪನ ನೋಡ್ರಿ. ರಾತ್ರಿ ಏನಾರು ಚಲೋ ಅಂತ ನೆನೆಸ್ಕೊಂಡು ಮಾಡ್ಕೊರಿ. ಕಾಶಿ ರಾಮೇಶ್ವರ ಉಳಿ ಗೋಕರ್ಣ ಏನಿದೆ. ಮತ್ತು ಊಟ ಮಾಡೋದು ಸೊಪ್ಪನ ಬಿಡ್ಬೇಕಾಯ್ತಾರ. ಪೇಡೆ ಬುಂದೆ ಅಂತ ಹೋಳಿಗೆ ಪಾಯಸ ಅನ್ನ ಸಾರ ನೆನೆಸ್ಕೋರಿ. ಇಲ್ಲಿಗಂದು ಕಡುಬು ರೊಟ್ಟಿ ತಿಂದಂಗೆ ಖಾರ ತಂದು ಬೆಳ್ತಾನೆ ಸೂಸತ್ ಕೂತ್ರೆ ಏನು ಮಾಡೋದು? ಮತ್ತು ಯಾರು ಬಾರಿ ಸೂಸ್ ಯಾಕೆ ಮಾಡ್ತೀರಿ ಏನು? ಅದಕ್ಕೆ ಸೊಪ್ಪು ಬೀಳ್ಬೇಕಾದ್ರೆ ಸಿಕ್ಕಿ ಏನು ಮಾಡಿದ್ರಿ ಭವನ ಕೇಳಿ ಏನು ಮಾಡಿದ್ರೆ ಎಂಥವ್ರು ಸೊಪ್ಪನ ಕಡುಬು ರೊಟ್ಟಿ ಖಾರ ಬೇಕೋ ಏನು ಹೋಳಿಗೆ ಪಾಯಸ ಅನ್ನ ಸಾರ ಬೇಕು ಹೇಳಿದ್ರಿ ನಾವು. ಅವ್ರ ಪಕ್ಷ ಹೇಳ್ಕೊ. ಇಲ್ಲಿ ಸೊಪ್ಪನದಲ್ಲ, ಆ ಸೊಪ್ಪದ ಒಳಭಾಗದಲ್ಲಿ ಒಂದು ಕ್ಷಣ ವಿಚಾರ ಮಾಡಿರಿ. ಚಳಿಗಾಲ ಇರ್ತದೆ ರೀ. ಮಳೆಗಾಲ ಅಂದ್ರೆ ಬರ್ತದೆ ರೀ, ಚಳಿಗಾಲ ಬರ್ತದೆ. ಚಳಿಗಾಲದೊಳಗೆ ಮಲ್ಕೊಳಗೆ ಏನು ಮಾಡ್ತೀರಿ? ರಗ್ಗದ ಹೊತ್ಕೊಂಡಿರ್ತಲ್ಲ ರೀ. ಮತ್ತು ಚಳಿ ಹೋಗ್ಲಿಲ್ಲ, ಮತ್ತೊಂದೆರಡು ರಗ್ಗ ಹೊತ್ಕೋತಾರೆ, ಮತ್ತೊಂದು ಒಟ್ಟು ಚಳಿನ ಹೋಗ್ಲಿಪ್ಪ. ಅಕಸ್ಮಾತ್ ಜ್ವರ ಚಳಿ ಕೂಡಿ ಮತ್ತು ಕರೆ ಬೇರೆ ಬಂದಿದ್ದು ಅಂದ್ರೆ 3-4 ಹೊತ್ಕೋತಾರೆ, 5-6 ಹೊತ್ಕೋತಾರೆ. ಅದ್ರ ಒಳಭಾಗದಲ್ಲಿ ಮಲ್ಕೊಂಡಾಗ ನಿದ್ರೆ ಎತ್ತಿ ಬಿಡ್ತೈತಿ. ಒಳಭಾಗದಲ್ಲಿ ಒಳಗೆ ಸೊಪ್ಪಿನೊಳಗೆ ಭವನ ಲಗ್ನದಾಗ ಓಡಾಡಿದಂಗೆ ಆಗಾಕತ್ತಿತ್ತಂದ್ರೆ ಎಲ್ಲರೂ ಆಗ ಭವನ ಕಾಣ್ತಿದ್ದಂದ್ರೆ, ಭವನ ಕುಟುಂಬ ಕಾಣಿಸ್ತಿದ್ರಂದ್ರೆ, ಅದರೊಳಗೆ ಊಟಕ್ಕೆ ನೀಡೋದಾಕಿತ್ತಂದ್ರೆ ಎಲ್ಲ ಓಡಾಡ್ತಿದ್ರಂದ್ರೆ ಈಗ ವಿಚಾರ ಮಾಡಿ ಎಲ್ಲರೂ ನೋಡೋಣ. ಅದ್ರೊಳಗೆ ಮಲ್ಕೊಂಡವರು ಚಿಮಣಿ ತಗೋರಿ. ಏನಪ್ಪ ಲೈಟ್ ಖರ್ಚಾಗತ್ತೆ ಬೇಡ, ಚಿಮಣಿ ಹಚ್ಚಿಟ್ಟಿರ್ತೀರಿ. ಅದನ್ನು ಮಲ್ಕೊಳಾಗ ಎಣ್ಣೆ ಈಟ್ ಹಾಕಿರ್ತೀರಿಪ್ಪ ಸ್ವಲ್ಪ. ಎಲ್ಲಿಯಪ್ಪ ಎಷ್ಟು ತೋರ್ದಾಗ ಇರ್ತೈತಿ ಸ್ವಲ್ಪ ಒಂದಿನ ತಾನ ಆಗ್ತದೆ ತೊಗೊಂಡು ಏನು ಮಾಡಿರಿ, ಎಣ್ಣೆನೂ ಸ್ವಲ್ಪ ಹಾಕಿರ್ತೀರಿ. ಕರೆಂಟ್ನು ಕೈ ಕೊಡಿತು. ಮೇಲ್ಭಾಗ 5-6 ಹೊತ್ಕೊಂಡ್ರೆ ಚಳಿ ಸಲುವಾಗಿ ಸೊಪ್ಪನ್ನು ಬಿಡ್ತೀವಿ. ಸೊಪ್ಪಿನೊಳಗೆ ಅದ್ರೊಳಗೆ ಭವನ ಕಾಣ್ತಾನೆ, ಭವನ ಕುಟುಂಬ ಕಾಣಿಸ್ತಾರೆ, ಲಗ್ನ ಮಂಟಪ ಕಾಣ್ತತಿ, ಓಡಾಡೋದು ಕಾಣ್ತತಿ, ಎಲ್ಲರೂ ಊಟಕ್ಕೆ ನೀಡ್ತೀರಿ, ಎಲ್ಲ ಮಾಡಕತ್ತೀರಿ. ಈ ವಸ್ತುಗಳು ಇರ್ತದೆ, ಇವರೆಲ್ಲ ಕಾಣ್ತಾರೆ. ನಿಮಗೆ ಈ ಲೈಟ್ ಅದತ್ತು ಕಾಣ್ತಾರೆ, ಇಲ್ಲಿಗೆ ಕಾಣ್ತಾರೆ, ಲೈಟ್ ಅದು ಕಾಣ್ತಾರೆ, ಹಂಗೆ ಕಾಣಿಸ್ತಾರೆ.
ಬೆಳಕತ್ತೈತೆ ಕಾಣ್ತಾನೆ. ಹಾಗಾದ್ರೆ ಸೊಪ್ಪಿನ ಒಳಭಾಗದ ಮೇಲ್ಭಾಗದಲ್ಲಿ 5-6 ರಗ್ಗ, ಕಂಬಳಿ, ಆಯಿ ಕವದಿ, ಮುತ್ಯಾನ ಕವದಿ ಹೊತ್ಕೊಂಡು ಮಲ್ಕೊಡ್ತಿರ್ಲ. ಅದ್ರ ಒಳಭಾಗದಲ್ಲಿ ಯಾರಾದರೂ ಕಡ್ಡಿ ಕೊರೆದು ಬೆಳಕ ಮಾಡ್ಯಾರೋ ಕನಸು ಕಾಣಿಸೋ ಸೊಲಗೆ ಯಾರು ಬೆಳಕ ಮಾಡ್ಯಾರೋ ಏನು ಚಿಮಣಿ ಹಚ್ಚಿ ರಗ್ಗಿನೊಳಗೆ ಇಟ್ಟಾರ ಏನು ಹೇಳ್ಬೋನ? ಚಿಮಣಿ ಹಚ್ಚಿ ರಗ್ಗಿನಾಗ ಇಟ್ಟಾರ, ಅಕಸ್ಮಾತ್ ಇಟ್ಟಿದ್ರೆ ಏನಾಗುತ್ತೆ ಹೇಳಿ ನೋಡು. ಗದ್ದಾಕಿದಲ್ರಿ, ಚಿಮಣಿ ಅಂತೂ ಹಚ್ಚಿಲ್ಲ. ರಗ್ಗದ ಒಳಗೆ ಬ್ಯಾಟ್ರಿ ಹಚ್ಚಿಟ್ಟಾರೆ, ಬ್ಯಾಟ್ರಿ ಹಚ್ಚಿಲ್ಲ. ಮತ್ತು ಕರೆಂಟ್ ಐತಂದ್ರೆ ಕರೆಂಟೂ ಇಲ್ಲ. ಮತ್ತು ಭವನ ಲಗ್ನ ಓಡಾಡೋದು ಎಲ್ಲ ಮಾಡಿದ್ರು, ಭವನ ಕಾಣಿಸಿದ್ರು, ಭವನ ಕುಟುಂಬ ಕಾಣಿಸಿದ್ರು, ಭವನ ಬೀಗರು ಕಾಣಿಸಿದ್ರು, ಎಲ್ಲರೂ ಪ್ರತಿಯೊಬ್ಬರು ಕಡೆ ಎಲ್ಲ ಬೆಳಕು ನೋಡ್ರಿ, ಎಲ್ಲ ಕಾಣಿಸಿದ್ರು ಸೊಪ್ಪದಾಗ. ಆಗ ಎಲ್ಲಿ ಬೆಳಕು ಬಂದಿತ್ತು ಹೇಳಿ ನೋಡು. ಸೊಪ್ಪನ ಕಾಣಿಸೈತಿ ಎಲ್ಲ ನೋಡಿದ್ರೆ ಬೆಳಕು ಬೇಕಾಗಬೇಕು ಅವಶ್ಯವಾಗಿ. ಆ ಬೆಳಕು ಯಾರು ಬೆಳಕು, ಎಲ್ಲಿ ಬೆಳಕದು? ಆ ಬೆಳಕ ಯಾರ್ದು ಅಲ್ಲ. ಅದಕ್ಕೆ ನೀವಂತಿಲ್ಲ ಅಪ್ಪವ್ರ ನಮ್ಮ ಸೊಸಿ ಬಂದರೆ ಅಪ್ಪವ್ರ ಲಗ್ನ ಆಗಿ 6-7 ವರ್ಷ ಆತು, ಮನೆಗೆ ಏನು ಕೊಡ್ರಿ ಬೀಳ್ತಾರೆ, ಏನು ಬೀಳ್ತಾರೆ ನೋಡು ಮನೆಗೆ ಅಪ್ಪವ್ರ, ಮನೆಗೆ ದೀಪ ಕೊಡ್ರಿ ಅಪ್ಪವ್ರ, ಬೆಳಕ ಕೊಡ್ರಿ ಅಂತಿಲ್ರಿ. ಮನೆಗೆ ದೀಪ ಕೊಡ್ರಿ ತಂದಿರ್ತಲ್ಲ, ದೀಪ ಕೊಡ್ರಿ ಅಂದ್ರೆ ಯಾರಿಗಿರ್ತಾರಂದ ಹೇಳಿ ನೋಡ್ರಿ. ಹಾಗಾದ್ರೆ ದೀಪ ಅಂದ್ರೇನು? ಜ್ಯೋತಿ ಕೊಡ್ರಿ ಅದ್ರ ಅರ್ಥ ಏನು? ಆತ್ಮ ಕೊಡ್ರಿ. ಆತ್ಮ ಹೇಗಿದ್ದಾಗ ಕತ್ಲಿದ್ದಂತ ಇದ್ದಂತೆ ಆಯ್ತು, ಜ್ಯೋತಿ ಇದ್ದಂತೆ ಬೆಳಗಾಯ್ತು, ಕತ್ಲದ ಆತ್ಮ ಹೇಗಿದ್ದ? ಆತ್ಮ ಹೇಗಿದ್ದಂಗೆ ಆಯ್ತ್ರಿ. ನೀವು ಹಂಗೆ ಅಂತಿರ್ತೀರ. ಸಾಮಾನ್ಯವಾಗಿ ಅದು ನಿಜವಾಗಿರ್ತಕ್ಕಂಥ ಆತ್ಮ ಜ್ಯೋತಿ ಸ್ವರೂಪ. ಆತ್ಮ ಜ್ಯೋತಿ ಸ್ವರೂಪ ಇದ್ದಾನೆ. ಸ್ವಪ್ನ ನೋಡ್ತಿರಲ್ಲ, ನಿಮ್ಮ ಪ್ರಕಾಶದಲ್ಲಿ ನಿಮ್ಮಿಂದ ನೀವು ನೋಡ್ತೀರಿ. ಹೊರಗಿನ ದೀಪ, ಇಲೆಕ್ಟ್ರಿಕ ಯಾವುದೂ ಇರಲಿ, ಆದರೂ ಸ್ವಪ್ನವನ್ನು ಕಾಣ್ತೀರಿ. ಆ ಸ್ವಪ್ನ ಇಲ್ಲಿದಂದ್ರೆ ನಿಮ್ಮಲ್ಲಿದ್ದಿರ್ತಕ್ಕಂಥದ್ದು, ನಿಮ್ಮದೇ ಅದು. ಅದಕ್ಕೆ ಆತ್ಮನಿಗೆ ಆತ್ಮ ಪ್ರಕಾಶ ಸ್ವರೂಪ ಇದ್ದಾನು ತಿಳಿಸೋಗೋಸ್ಕರವಾಗಿ ಆತ್ಮನ ಹೆಸರು ಇಲ್ಲಿ ಯಾವುದ್ರಿ? ಜಾಗರದಲ್ಲಿ ಕಾಣತಕ್ಕಂಥ ಆತ್ಮನ ಹೆಸರು ವಿಶ್ವ, ಸ್ವಪ್ನದಲ್ಲಿ ಕಾಣತಕ್ಕಂಥ ಆತ್ಮನ ಹೆಸರು ತೈಜಸ್ ಅಂತ. ತೈಜಸ್ ಅಂದ್ರೆ ಅಗ್ನಿ. ತೇಜ್ ಅಂದ್ರೆ ಅಗ್ನಿ. ತೇಜ್ ಅಂದ್ರೆ ಏನ್ರಿ? ಅಗ್ನಿ. ಪರ್ಯಾಯ ಶಬ್ದ. ಇನ್ನೊಂದು ಪರ್ಯಾಯ ಅಲ್ಲ, ಇನ್ನೊಂದು ಶಬ್ದ ತೈಜಸ್ ಅನ್ನೋ ಪದಕ್ಕೆ ತೇಜ್ ಅಂತಕ್ಕಂಥ ಕುದುರೆ ಕೂಡ ಆಗ್ತದೆ. ತೇಜ್ ಅಂದ್ರೆ ಕುದುರೆಗೂ ಅಂತ ಇನ್ನೊಂದು ಶಬ್ದ. ಆ ತೇಜ್ ಅಂತ ಕೂಡಲೇ ಕುದುರೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಆತ್ಮನ ಹೆಸರು ಕುದುರೆ ತಂದ್ರೆ ಮತ್ತೆ ಗಾದಾಗತ್ತೆ ಭಾಳ. ಅದಕ್ಕೆ ಯಾವ ಶಬ್ದ ಎಲ್ಲಿ ಬಳಸಿರ್ತಾರೆ ಅಲ್ಲೇ ನೋಡಬೇಕು. ತೇಜ್ ಅನ್ನೋ ಒಂದು ಅರ್ಥ ಏನು? ಕುದುರೆ. ಅಶ್ವ ಅಂತಾರೆ, ಕುದುರೆ ಅಂತಾರೆ, ತುರಂಗ ಅಂತಾರೆ, ತುರಂಗನೂ ಕೂಡ ಅದ್ರ ಕಾಣ್ತದೆ, ಅವಕ್ಕೆಲ್ಲ ಅಂತಾರೆ. ಆದ್ರೆ ಇಲ್ಲಿ ತೈಜಸ್ ಅಂತಕ್ಕಂಥ ತೇಜ್ ಅಂತಕ್ಕಂಥ ಪದ ಬಂದ್ರೆ ಇಲ್ಲಿ ದೇಹದಲ್ಲಿ ಆತ್ಮನ ಬಗ್ಗೆ ಹೇಳುವಾಗ ಕುದುರೆ ಅರ್ಥ ಮಾಡಿಕೋಬೇಡ್ರಿ. ಇಲ್ಲಿ ಮಾಡ್ತಕ್ಕಂಥ ಅಲ್ಲಿ ನೋಡಿ ಇರ್ತದೆ. ಡಿಕ್ಷನರಿ ನೋಡಿ ಹೋದ್ರೆ ನಿಮಗೆಲ್ಲ ಆಗೋದು. ಡಿಕ್ಷನರಿ ನೋಡ್ಕೊತ ಹೋದ್ರೆ ಭಾಳ ಗಂಧಾಗ್ತವೆ. ಬೇರೆ ದೃಷ್ಟಾಂತ ನಮ್ಮ ಬದುಕರೆ ಬೇಡದ, ಬೇರೆ ಇರ್ತದೆ. ಇರ್ತಕ್ಕಂಥದ್ದು ಅಂದ್ರೆ ಡಿಕ್ಷನರಿ ನೋಡಿ ನೀವೇನು ತಿಳಿತೀವತ್ತಂದ್ರೆ ಕೆಲಸ ಕೊಡೋದಿಲ್ಲ. ಅದಕ್ಕೆ ಅಧ್ಯಾತ್ಮ ಶ್ರವಣ ಮಾಡಬೇಕು, ಮನನ ಮಾಡ್ಕೊಂಡು ನಿತ್ಯಾಸನ ಮಾಡ್ತಾ ಹೋಗ್ಬೇಕು, ಸರಿ ಅದು. ಆಮೇಲೆ ಆತ್ಮ ಎಂಥ ಹೆಸರು ಮತ್ತು ಏನು ಮತ್ತು ತೈಜಸ್ ಅಥವಾ ತೇಜಸ್ ಅಥವಾ ತೈಜಸ್. ತೇಜಸ್ ಅಂದ ಕೂಡಲೇ ಮತ್ತು ವಿಮಾನ ಯುದ್ಧ ವಿಮಾನ ಸ್ವಲ್ಪ ವ್ಯತ್ಯಾಸ ಅದ. ತೇಜಸ್ ಒಂದು ವಿಮಾನ ಅದ ಅಂದ್ರೆ ಅದು ಮಹಾಗ್ನಿಯನ್ನು ಕಾರ್ಕೋತ ಬಿಡ್ತದೆ, ಅಷ್ಟು ಶಕ್ತಿಶಾಲಿ ಇರ್ತಕ್ಕಂಥ ಅದು. ಅಶ್ವದಂತೆ ಅತ್ಯಂತ ವೇಗವಾಗಿರ್ತಕ್ಕಂಥದ್ದು, ಬೆಂಕಿನೇ ಹೊಂದಿರ್ತಕ್ಕಂಥಗೋಸ್ಕರ ಈ ಅಶ್ವ ಮತ್ತು ಅಗ್ನಿ ಕೊಡ್ಕೊಂಡಿದ್ದಂಥದ್ದು. ಇಲ್ಲಿ ಅಗ್ನಿಯಿಂದ ಕೂಡಿ ತನ್ನ ಬೆಳಕಿನೊಳಗೆ ತನ್ನ ಸ್ವಪ್ನ ಕಾಣ್ತಕ್ಕಂಥವ್ರು ಯಾರು? ಆತ್ಮನ ಹೆಸರೇನು? ತೈಜಸ. ವಿಶ್ವ ತೈಜಸ. ಇದು ಪ್ರಾಜ್ಞೆ. ಸ್ವಪ್ನವನ್ನು ದಾಟಿಕೊಂಡು ಗಾಢವಾಗಿರ್ತಕ್ಕಂಥ ನಿದ್ರೆ ಬಿಡ್ತದೆ ನೋಡಿ. ಸ್ವಪ್ನ ಮುಗಿದು ಗಾಢವಾಗಿರ್ತಕ್ಕಂಥ ನಿದ್ರೆ, ಬಹಳ ಗಾಢವಾಗಿ ನಿದ್ರೆ ಇರ್ತಿರ್ತದೆ. ನಂತರ ಗೆಳೆಯರು ಬಂದಿರ್ತಾರೆ, ಹೇಳ್ತಾರೆ, ಏತಮ್ಮ ಅಂತ ನಿನ್ನೆ ಇಂಥ ಊರು ಮಾತಾಡಿದ್ಲ, ಹೇಳು ಬಾ ಅಂತ ಕರಿತಾರೆ. ಹೇಳ್ಬಿಡ್ತಾವ್ರು, ಅಲ್ಲಾಡಿಸ್ತಾರೆ. ನಮ್ಮಲ್ಲಿ ವಿಠಲ್ ಅಂತೇಳಿ ಬರ್ಕಂಡೆ ಹೋಗ್ರು, ವಿಠಲ್ ತಿಳ್ದು ಅಪ್ಪ ಅವರು ಏತಮ್ಮ ಅಲ್ಲೇ ವಿಠಲ್ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಕೆಲಸ ಅದ ಅಂತ ಹೇಳಿದ್ರು. ಅಪ್ಪ ಅವರು ಹ್ಞೂ ಅಪ್ಪ ಅವ್ರು ತಿಳಿದ್ರು. ವಿಠಲ ಎಷ್ಟೊತ್ತು ದಪ್ಪಿದ್ರಿ, ಕೈ ಮಾಡಿ ನೋಡ್ರಿ,
ಇಷ್ಟು ದಪ್ಪ ಇರಬೇಕು. ಆದ್ರೆ ತಕ್ಕತನ ಹೆಚ್ಚ ಇಷ್ಟು ದಪ್ಪ 22 ಮಂದಿ ಅಂತವ್ರಲ್ಲಿ. 3 ಇಷ್ಟು ದೊಡ್ಡ ದೊಡ್ಡ ಕೊಡ, 3 ಕೊಡಗಳು ಸೇದುವಾಗಿಂದ ಕಟ್ಟಿ ಒಮ್ಮೆ ಹಿಡಿತಿದ್ರು. ಸರ್ ಒಬ್ಬೊಬ್ಬ 1.5 ಕ್ವಿಂಟಲ್ 2 ಕ್ವಿಂಟಲ್ ದಪ್ಪ ಇದ್ರು. ಅಷ್ಟು ಭಾರ ಇದ್ರು. ಹೋಗಿ ಬಿಟ್ಟಲ್ಲ ಅಂತ ಕರೆದ್ರಿ. ಅವರಮ್ಮ ತಾಯಿ ಇದ್ರು. ಕೇಳಿದ್ವಿ ಅವ್ರು, ಅಪ್ಪವ್ರ ಅಲ್ಲಿ ಜಟ್ಟಿಂಗರಾಯನ ಗುಡಿ ಒಳಗೆ ಮಲ್ಕೊಂಡನ್ರಿ ತಮ್ಮ ಅಂತ. ಹೋಗಿ ಮಲ್ಕೊಂಡಾನ. ಅವು ಇಷ್ಟು ದಪ್ಪಿದ್ದೆ ಮಲ್ಕೊಂಡು ಎಷ್ಟು ಮಾತು ಮಾಡ್ರಿ ನೀವು ಅಜ್ಮೋಸ ಅಷ್ಟದ. ಹೌದು, ನದಿ ಹಚ್ಚಿಗಿರಿಂದ ಇಲ್ಲಿ ಮೈಸೂರಿನ ಗಾಡಿ ಹಾಸ್ಕೊಂಡ್ರಿ ಲಕ್ಷ ಪೋಸೋದು. ಆಗ ಅವ್ರು ನೋಡು ಗಾಡೀಲಿ ಹಾಸ್ಕೊಂಡು ಹೋದ್ರಂದ್ರೆ ಇಲ್ಲಿ ಮೈಸೂರಿ ಆತ ಬಿಟ್ಟಂದ್ರೆ ಹೇಳೋದು. ಆ ಗಾಡೀಲಿ ಹಾಸ್ಕೊಂಡು ಹೋದ್ರೆ ನಾವು ಪಾಯಿ ಪಡಿತಾವ್, ನಾವು ಹಾಸ್ಕೊಡಂಗಿಲ್ಲ, ಗಾಡಿ ಬಯಂಗಿಲ್ಲ ಅದು ಅಂತ ಮೈಸೂರಿ ಜಗಳ ತಗೋರು. ಅಂದ್ರೆ ನಾವು ಗಾಡಿ ಹೋಗ್ತೀವಿ, ಒಟ್ಟು ನೆಲಕ್ಕೆ ಹಸ್ತದ ಗಾಡಿ ಹೋದ್ರೆ ಆಗ್ತಿಲ್ಲ, ಎತ್ತತ್ತು ಹೊಡ್ಕೊಂಡು ಹೋಗ್ತೀವಿ. ಹಂಗದರ್ತದ್ರು ಎಲ್ಲರೂ ಕುಡ್ಕೊಂಡು. ಆ ದಂಡಿಗೆ ಗಾಡಿನ ಎತ್ತಿ ತಲೆ ಬರ್ಕೊಂಡು ಬಂದ್ಬಿಡ್ಸು ಬೇಡ. ಈ ಹೆಣ್ಮಕ್ಳು ಅವ್ರು ನೋಡಿರ್ತಾರಲ್ಲ, ಬಗಲ ಒಂದು ಖುಷಿ ತೊಗೊಂಡು ಅಕ್ಕ ಮತ್ತೇನವ ಆರಾಮದಿರೋ ಸುಲಗಾಯಿ ತಿನ್ಕೋತ ಇಸಿಡಿ ತಿನ್ಕೋತ ಬುಟ್ಟಿ ಹಿಡಿಯಲ್ದನ ಏಕ ಬಗಲ ಹರ್ಕೋತ ತಿನ್ಕೋತ ಹೊಂಟಿತಾವ. ಹಂಗೆ ಗಾಡಿ ಕೈಲಿ ಹಿಡಿಯಲ್ದನ ದೊಡ್ಡ ಗಾಡಿ ತಲೆ ಮೇಲೆ ಇಟ್ಕೊಂಡು ಮಾತಾಡ್ಕೋತ ಆರಾಮದೇನಪ್ಪ. ಮತ್ತು ಏನು ರೀ ಮೈಸೂರಿಗಾರ ಮತ್ತು ಬರ್ತಿಲ್ಲ ಎಷ್ಟು ಹೊತ್ಕೊಂಡವ್ರು ನಿಮ್ಗೆ ಪೈಪಿಗೆ ಹತ್ತಿಲ್ಲ ಅಂತಲ್ಲ. ಗಾಡಿ ಹೊತ್ಕೊಂಡು ತಂದು ಈಚೆಗೆ ಬಂದು ತಂದು ಹುಡ್ಕೊಂಡು ನಮ್ಮ ಲಕ್ಷ ಇಪ್ಪತ್ತು ಹೋದ್ರು. 2000 ಇಶ್ಯೂ ಅಷ್ಟೇ ಆಗಿರುತ್ತೆ. ಭಾಳ ಮಜಿ ಇದೆಯಲ್ಲ, ಭಾಳ ಶಕ್ತಿ ಇದೆಯಲ್ಲ. ಎತ್ತಿನ ಗಾಡಿ ಈ ಕಡೆ ಗಾಡಿ ಇರ್ತಾವೆ, ಹೋಗ್ತಾವ ಕುದುರೆ ಗಾಡಿ ಹೋಯ್ತಾರಲ್ಲ, ಒಂದು ಸೋಟಿ ಗಾಡಿ. ಈ ಗಾಡಿಯಲ್ಲ ಎಂತಾದ್ರೆ ಅದ್ರ ಯೂಸನ ಎತ್ತಬೇಕಾದ್ರೆ ಇದು ಬರಬೇಕು ಅಂತ ದೊಡ್ಡ ಗಾಡಿ ಅವು. ಅದನ್ನು ತಲೆ ಬಿಟ್ಕೊಂಡನ ಅಂತವ ಮಲ್ಕೊಂಡನ. ವಿಠಲ ರಂಗ ಮುಕುಂದ ಮುರಳೀಧರ ಸ್ತೋತ್ರ ಮಾಡಿದ್ವಿ ನಾವು. ಆ ಹೊಟ್ಟೆ ಹೇಳಲ್ರಿ, ಒಟ್ಟಿಗೆ ಹೇಳಂಗಿಲ್ಲ ನಾವು. ಗಾಢ ನಿಂತಿರ್ತೈತೆ. ರಾತ್ರಿ ಭಾಳ ಐತ್ರಿ, 8 ಗಂಟೆ ಐತೆ ರಾತ್ರಿ. 8 ಗಂಟೆ ಮಲ್ಕೊಂಡ ಅಂತರ ಕರೆದೇವ್ರು. ಅವ್ವ ಬಂದರು, ಅವ್ರ ತಮ್ಮ ಬಂದರು, ಅಣ್ಣ ಬಂದರು, ಎಲ್ಲರೂ ಕರೆದು ಈ ಲೋಕಕ್ಕೆ ಬರಲಿಲ್ಲ. ಎತ್ತರದ್ದ ಒಟ್ಟಿನ ಎತ್ತರತ್ತು. ಹೀಗೆ ಮಾಡಿ ಅವ ಒಮ್ಮೆ ಹೊಟ್ಟಿ ಇಷ್ಟು ಎತ್ತರ ಹೊಟ್ಟಿ ಐದು ನೋಡ ಕುಂಭಕರ್ಣ ನಿದ್ರೆ ತೋರಿಸ್ತಾರಲ್ಲ, ಆ ಹೊಟ್ಟಿ ಹತ್ತಿ ಹೋಗಿ ಏನು ತೋತಾರ ಬರ್ಚಿ ತೊಗೊಂಡು ಅದು ಮುಗಿನಾಗ ಚುಸೋದು, ಆನೆ ತೊಗೊಂಡು ಒಳಗೆ ಬಿಡೋದು, ಆಮೇಲೆ ಒಳಗೆ ಮೆಣಸಿನಕಾಯಿ ಹಾಕಿ ತುಳಿದಾಡ್ಸೋದು ಆನೆ ಕೈಲಿ. ಮೂಗಿನಾಗ ಆನೆ ತುಳಿದಾಡಿ ಬರೋರಿ. ಈಗ ಹಾಕೋತ ಅದ ನೆನಪತ್ತ ಹೋಣ. ಒಟ್ಟೆ ಹೇಳೋಲ್ಲ, ಎಬಿಸಿ ಸಾಕಾತು. ಒಟ್ಟೆ ಹೇಳೋಲ್ಲ. ನಾವು ಅವ್ರ ತಾಯಿ ಅಮ್ಮ ನಿಮ್ಮ ಮಗ ಯಾವ ಹೇಳ್ತಾನಲ್ಲೇ ಅಪ್ಪ ಅವ್ರು ಮಠಕ್ಕೆ ಬಂದಾರ ಹೇಳ್ಬಿಡ್ರಿ. ನಾವು ನಡೀತದ. ಕೊನೆಗೆ ನಾವು ಬಂದಿವ್ರಿ, ಎಲ್ಲರೂ ಅವ್ನು ಅಲ್ಲಿ ಬಿಟ್ರಿ. ನಿದ್ರಿ ಬಿಟ್ಟು ಒಂದು ಸ್ವಲ್ಪ ಅಲ್ಲಾಡ್ರಿ. ಒಟ್ಟೆ ಏನಲ್ಲ ಅಲ್ಲೇ ಅಂದ ಅಲ್ಲೇ ಯಾರ್ದಾರ ಮನೆಗೆ ಪರಿಚಯದವ್ರು ಇದ್ರು ಸಹಿತ ಒಬ್ಬೊಬ್ಬರ ಮನೆಗೆ ನೋಡ್ಕೊಂಡು ಹೋಗ್ರಿ. ನಾವು ಒಮ್ಮೆ ಒಂದೊಂದು ನೆನಪಾಗ್ತಾವೆ, ಎಳ್ಯಾದಾಗ್ತಾವೆ. ಒಮ್ಮೆ ಈಗ 2 ನೆನಪಾದು. ಒಮ್ಮೆ ಮತ್ತೆ ದಸ್ತಿರಿ ಇದ್ದದ್ದು. ಅಪ್ಪ ಹೇಳಿದ್ರು, ಏತಮ್ಮ ಹಟ್ಟಿ ಹನುಮಂತಪ್ಪನ ಮನೆಗೆ ಹೋಗಪ್ಪ, ಹೋಗಿ ನಿಂಬೆಹಣ್ಣು ತೊಗೊಳು, ನಿಂಬೆಹಣ್ಣು ಬೇಕಾಗಿತ್ತು. ಅದು ರಾತ್ರಿ 8 ಗಂಟೆ ಅದ. ಊರಾಗ ಹುಡ್ಕೋತ ಹೋದ್ರಿ, ಅವ್ರ ಮನೆಗೆ ಹೋದ್ವಿ. ಬಾಗಲ ಬಂದೋಬಸ್ತ್ ಮಾಡಿ ಅಂತ ಅಣ್ಣ ಜಗಳತ್ತದ ಅವ್ರ ಮನ್ಯಾಗ. ಏನಂದ್ರೆ ಈಚೆಗಡೆ ಅಣ್ಣಗಳು, ಆಚೆಗಡೆ ತಮ್ಮಗಳು, ಬಾವಿ ಅವ್ರ ಮನೆಗೆ ಬಾವಿ ಈಚೆಗಡೆ, ಇವ್ರ ಮನೆಗೆ ನಡು ಬಾವಿ ಸೀಮೆ ತಂಗದು. ನಾವಂತೂ ಎಲ್ಲರೂ ಅಷ್ಟೇ. ಅವ್ರ ಮನೆಗೆ ಹೋದ್ವಿ ರೀ. ಈಚೆಗೆ ಈ ತೋಟದಲ್ಲಿ ಮುಖ ಎಲ್ಲ ಹಂಗೆ. ಅಲ್ಲೊಬ್ಬರು ಹೆಣ್ಮಗಳು, ಆ ಪತಿ ಅವನು ರೀ ಕರೆದ್ವಿ ಹನುಮಂತಪ್ಪ ಕರೆದು ಆ ಬಳಗನೆಲ್ಲ 22 ಮಂದಿ ಒಂದು ಆ 3 ಕೊಡ ಎತ್ತುವುದು, ಜಗ್ಗುದು, ಹಗ್ಗ ಜಗ್ಗುದು ಅಂದವ್ರು. ಅವ ಹನುಮಂತಪ್ಪ ಅಂತ ಹೇಳಿದ್ರೆ ಆ ವಿಠಲ ಹಗ್ಗ ಜಗಕತ್ತಾಗ ಅದು ಏನು ಮಾಡಿದಂದ್ರೆ ಮನೋಡ್ ಶಿಟ್ಟು ಅನಿಸ್ತೈತೆ ರೀ. ಶಿಟ್ಟು ಅನಿಸಿ
ಹಗ್ಗ ಜಗ್ಗೋ ತಂದ ಜಗ್ಗೋ ಹೋಗ್ತೈತೆ ಹಗ್ಗ ಹೋಗ್ತೈತೆ ಅಂದ ಸಿಟ್ಟಾಗಿ ಇಷ್ಟು ದಪ್ಪ ಹಗ್ಗದ ಬಾಯಿಂದ ಹಗ್ಗ ಕಡ್ದ್ರೆ ಹಗ್ಗ ಕತ್ತರಿಸಿ ಹಿಂಗೆ 3-4 ಕುರಿ ಹೊರಗೆ ಬಂತದ ಹಗ್ಗ. ಹೇಗೆ ಕಡಿದ್ರಪ್ಪ ಹಗ್ಗ? ಕಾಲೊಳಗೆ ರಸ್ತೆ ಇರ್ತಾಗ ಗೌರ್ಮೆಂಟ್ ರಸ್ತೆ ಅದ್ರ ಮೇಲೆ ಜೋರಾಗಿ ಒತ್ತಿ ಕಾಲದ್ರಿ ಬಡ್ಡೆ ಅಂತ ಕಲ್ಲು ಕಿತ್ತೋತ. ಏನು ಮಾಡ್ತಾರೆ ಇದನ್ನ ಹೊದ್ದು ಅವನು ಆ ವಿಟಲ್ ಬೆನ್ನ ಇವು ಮಾಡ್ದವ ಹೋಗ್ಕೈತಿ ಹಗ್ಗ ಬಿಡ್ತೀವೋ ಅಂತಂದು ಹಗ್ಗ ಕಡ್ದವ. ಯಾರು ಕಡಿಮೆ ನೋಡಿ ಎಲ್ಲ ಅವ್ರ ಮನೆಗೆ ಕರೆದೀವಿ ಅವನು ಹೇಳಿಲ್ಲ. ಈ ಸುತ್ತಾಕಿ ಆ ಕಿಡಿಕ್ಯಾಗ ಕರೆದೀವಿ ಈ ಕಿಡಿಕ್ಯಾಗ ಕರೆದೀವಿ ಎಲ್ಲ ಕರೆದೀವಿ. ಕೊನೆಗೆ ಒಂದು ಚಲೋ ವ್ಯವಸ್ಥೆ ಆಯ್ತು. ಆನಂದ ಏನಾಯ್ತಂದ್ರೆ ಆ ಮನೆಯೊಳಗೆ ಕಣ್ಣು ತಿಕ್ಕೋತ ಅವ್ರ ಹೆಂಡತಿ ಬಂದರೆ ಅವ್ರ ಹೆಸರು ಏನಂತಲೇ ಕಮಲಮ್ಮ. ಆ ಹೆಣ್ಮಗಳು ತೋಡಿಸೋತ ಒಳಗೆ ಬಂದಾಗ ಸಾಮಾನು ತೊಗೊಂಡ ಏನು ತೊಗೊಂಡು ಬಂದಿರ್ಬೇಕಂದ್ರೆ ನಮ್ಮ ಊರಾಗ ಯಾರು ಹಂಗೆ ಬರ್ತಾರೆ ಒಟ್ಟ ಬರೋದು ಧ್ವನಿರೇ ಗುರುತಾ ಹೇಳ್ತಾರೆ. ಏನೇನು ಮಾಡ್ತಾರೆ ಅವ್ರ ತಲೆಯಾಗಿ ಯಾವತ್ತು ಒಬ್ರಿಗೋರು ಜಗಳ ಕೈಯಾಗ ಹೆಣ್ಮಗಳು ನಮ್ಮನ್ನು ಮಾತಾಡ್ಸಾಕ ಬಂದೂಕ್ ತೊಗೊಂಬಂದಾರ. ಇಷ್ಟೊಂದು ಬಂದೂಕ ರಾತ್ರಿ ಅವ್ರ ಅಣ್ಣ ತಮ್ಮರ ಜಗಳಕ್ಕೆ ಬಂದಾಗ ಅನ್ಸಿತ್ತವ್ರಿ. ನೀವು ಹೇಳ್ರು ಅಕಸ್ಮಾತ್ ಆದ್ರೂ ಗೋಳಿ ಇತ್ತಂದ್ರೆ ಕನಿಷ್ಠನಾಗಿ ಬಿದ್ದಂಗೆ ಅವರ ಬಂದಾಗ ಅನ್ಸಿತ್ತಂದ್ರೆ ಬಂದೂಕ್ ಯಾರಿಗೆ ಬರ್ತದೆ ನಿಮ್ಮ ಪುರಾಣ ಎಲ್ಲ ಹಾಕಿದ್ದ ತೊಗೊಂಡು ಬಂದ ಕರೆ ನಡೆದ ಘಟನೆ ಅದು. ತೊಗೊಂಡು ಬಂದ್ಬಿಟ್ಟ ನೋಡಿ ಹೆಂಗೆ ಕಾಣುತ್ತಿರುವಂತ ಅವರು ಮಲ್ಕೊಂಡಾರೆ ನಾವು ನಿದ್ರೆ ಲಘುನು ಮಲ್ಕೊಂಡಿರಪ್ಪ ಎಬ್ಸ್ತಾರೆ ನಮ್ಮ ಅಪ್ಪ ಎಬ್ಸ್ತಾರೆ ಹೇಳಪ್ಪ ಅದ್ರಂದ ಬಂದೂಕ್ ತೊಗೊಂಡು ಹೆಂಗೆ ಮಾಡ್ತಾರೆ ಅವ್ರ ಅಕಸ್ಮಾತ್ ಬಂದ್ರಿ ಇವ್ರು ಹೊಡೆದಿದ್ರಂದ್ರೆ ಬಂದೂಕ್ ತೊಗೊಂಡು ಎದ್ರಿ ಬಂದಾಡ್ರಿ. ಇನ್ನೇನೆ ಅಪ್ಪವ್ರ ಏನು ಎದ್ದು ಕೇಳ್ರಿ ಅಪ್ಪವ್ರ ಏನಿಲ್ಲ ಅಷ್ಟೇ ದೊಡ್ಡದಿಲ್ಲ ನಿಂಬೆ ಹಣ್ಣಬೇಕಾಯ್ತು ಕಳಿಸಿದಪ್ಪ ಅವ್ರು. ಹ್ಞೂನಪ್ಪವ್ರ ಅಲ್ಲಿ ಬುಟ್ಟ್ಯಾಗ ಅದಾವ ನೀವು ಬುಟ್ಟಿ ತೋರಿಸಿ ಹೇಳ್ರಿ ನಾವು ನೀವು ಹಣ್ಣು ಹೋಯ್ತೀವಮ್ಮ ಬಾಗಲ ಹಾಕೋರಿ ಮಾವ ಹಾಕಿ ಮದ ಕೈಯಾಗ ಬಂದು ಬಿಡದ್ರಿ ಜೋರು ಮಾತಾಡ್ಯಾರಿ ಅದ ಸವಿಕೆನೂ ಅವ್ರು ಬಂದು ತೊಗೊಂಡು ಮನೆಗೆ ಬರ್ಬಾರ್ದು ಬಾಗಲ ಪಕ್ಕ ಹಾಕೋರಿ ಅಂತಕೊಂಡು ಹೇಳಿ ಕಿಡಿಕ್ಯಾದ ಮಾತ್ಗಾದ ಯಾರು ಸರಿದ್ರೆ ಹೇಳಿ ಒಳಗೆ ಬಾಲ ಹಾಕ್ಸ್ಬಿಟ್ಟಿವಿ. ಅದಕ್ಕೆ ಯಾರ್ದಾರೆ ಮನೆಗೆ ಅಕಸ್ಮಾತ್ ಯಾರೇ ಹೋಗುವವರಿದ್ರು ಅಂದ್ರೆ ಸ್ವಲ್ಪ ನೋಡ್ಕೊಂಡು ಹುಷಾರ್ಲೋದ್ರ ಪಾಡ ನಮ್ಮ ಅಭಿಪ್ರಾಯ. ಅದಕ್ಕೆ ನಾವು ಹೋದಾಗ ಹಂಗಾಗೈತಿ ಇರಲಿ. ಅಂತೂ ಗಾಢ ನಿದ್ರೆ ಅಂದ್ರೆ ಏನ್ರಿ ಈ ಜಗತ್ತಿನಾಗ ಇರೋದಿಲ್ಲ ರೀ. ಇಲ್ಲೇ ಮಾಡ್ಕೊಂಡು ತರಕಾರಿ ಇಲ್ಲಿ ಇರೋದಿಲ್ಲ. ಅದಕ್ಕೆ ಅಂತಾರೆ ಎಂಥ ನಿದ್ರೆ ಅದು ಗಾಢ ನಿದ್ರೆ. ಅಂಥ ನಿದ್ರೆ ಒಳಗಿರತಕ್ಕಂಥ ಆತ್ಮನಿಗೆ ಬಂದಿರತಕ್ಕಂಥ ಹೆಸರಲ್ಲಿ ವಿಶ್ವ ತೈಜಸ್ ಬಂದಿರತಕ್ಕಂಥ ಪ್ರಾಜ್ಞೆ ಅಂತ ಎಂತಾರೆ ಪ್ರಾಜ್ಞೆ ಅಂತ. ಆ ಥರ ಹನುಮಂತಪ್ಪ ಮರುದಿವ್ಸ ಮಠಕ್ಕೆ ಬಂದ ಅಪ್ಪ ಅವ್ರಿಗೆ ನಮಸ್ಕಾರ ಮಾಡಿದ. ಹನುಮಂತ ಬಂದ ಹನುಮಂತಪ್ಪ ವಿಠಲ್ ಹೇಳಿ ಅವು ಬಂದು ಹೋದ ಅವು ಹತ್ತಾಗಿ ಹೋಯ್ತು. ಇವು ಬಂದೂಕ್ ಕಂಪ್ನಿ ಇದ್ರಲ್ಲ ಇವ ಬಂದ್ರಪ್ಪ ಅವ್ರ ನಿನ್ನೆ ನೀವು ಬಂದಿದ್ರತ ಹೆಣ್ಮಗಳು ಏನು ತಿಳಿತೈತೆ ಬಂದೂಕ್ ತೊಗೊಂಡು ಬಂದಿರ್ತತ ಮತ್ತು ನಿಂಬೆ ಹಣ್ಣು ಬಿಡ್ತ ಬುಟ್ಟಿ ತೋರಿಸಿರತ್ತ ಎದ್ದು ಕೊಡ ಹಾಕೋಲಿಲ್ಲತ್ತ ನೀವೇ ಬಾಗಲ ಹಾಕೋರಿ ಅಂತ ಹೇಳ್ತಪ್ಪ ಅವ್ರ. ಮತ್ತು ಹೀಗಾತ್ರಿ ನೀವು ಬಂದದ್ದಪ್ಪ ಅವ್ರ ಏನು ಗುರ್ತಾನೆ ಇಲ್ರಿ ಬಂದಿದ್ರಪ್ಪ ಅವ್ರಿ ನನಗೇನು ಗುರ್ತಾನೆ ಇಲ್ಲದ ಭಾಳ ಆರಾಮ್ ನಿದ್ರಿತಿದ್ರಪ್ಪ ಅವ್ರ ಸುಖವಾಗಿ ಮಾಡ್ಕೊಂಡಿದ್ರಿ ಹೆಸರಾಗಿಲ್ಲ ನೋಡ್ರಪ್ಪ ಅವ್ರ ಹೆಸರು ಒಟ್ಟೆ ಹೆಸರಾಗಿಲ್ಲ ಅಂದ್ರೆ ಹೇಳ್ರಿ ಗಾಢವಾಗಿ ನಿದ್ರಿತದ. ನೀವು ಬಂದದ್ದು ನನಗೆ ಗುರ್ತದ ಅಂತ ಹೇಳಿ ಇಲ್ಲಂದ್ರೆ ಅವರು ಇಲ್ಲ ತಿಳಿದ್ರು. ಮತ್ತೆ ಹೇಗೆ ಮಾಡ್ಕೊಂಡಿದ್ದಂದ್ರೆ ಅವರು ಕಷ್ಟದಿಂದ ಮಾಡ್ಕೊಂಡು ಸುಖವಾಗಿ ಮಾಡ್ಕೊಂಡು ಏನು ಹೇಳಿದ್ರು ಅವರು ಸುಖವಾಗಿ ಮಾಡ್ಕೊಂಡು ಅಂತ ಹೇಳಿದ್ರಿ. ಅಂದ್ರೆ ಏನೂ ಗುರುತಿಲ್ಲ ಅಂತಕ್ಕಂಥದ್ದು ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಕ್ಕಂಥದ್ದು ಏನೂ ತಿಳಿದಿಲ್ಲ ಅಂತಕ್ಕಂಥ ಅಜ್ಞಾನ ಸುಖವಾಗಿ ಮಲಗಿದ್ದೆ ಅಂತಕ್ಕಂಥ ಜ್ಞಾನ ಯಾವುದರಿಂದ ಕೂಡ್ಕೊಂಡದ್ರ ಆ ಸ್ಥಿತಿಗೆ ಅಂತಾರೆ ಪ್ರಾಜ್ಞೆ ಅಂತಾರೆ. ವಿಶ್ವ ತೈಜಸ ಪ್ರಾಜ್ಞೆ ಆ ಜೀವನಿಗೆ ಪ್ರಾಜ್ಞೆ ಅಂತಾರೆ. ಅಂದ್ರೆ ಶ್ರೇಷ್ಠ ಹೇಳ್ತಕ್ಕಂಥ ಜ್ಞಾನ ಅದ ಅದ್ರ ಜೊತೆ ಮತ್ತೆ ಅಂದ್ರೆ ಅಜ್ಞಾನ ಅದ ತಿಳಿಲಿಲ್ಲ ಅಂತಕ್ಕಂಥ ಅಜ್ಞಾನ
ಸುಖವಾಗಿ ಮಲಗಿದೆ ಅಂತಕ್ಕಂಥ ಜ್ಞಾನ ಎರಡೂ ಕೂಡಿ ಅದರೊಳಗೆ ಅದು ಮತ್ತು ಆನಂದಮಯ ಕೋಶ ಕೊಡೋಂಥದಕ್ಕೆ ಅದನ್ನು ದಾಟ್ಕೊಂಡು ಮುಂದೆ ನಿಜವಾಗಿರ್ತಕ್ಕಂಥ ಸುಖ ಆತ್ಮನ ಸುಖವಾಗಿ ಪ್ರತಿಫಲಿಸ್ತಕ್ಕಂಥದ್ದು. ಆ ಸುಖ ಅದು ಎಂಥದ್ದು ಅಂತಂದ್ರೆ ನಿದ್ರೆ ಉಪಾಧಿ ಮೇಲೆ ಬಂದಿರತಕ್ಕಂಥದ್ದು, ಉಪಾಧಿ ರಹಿತವಿರತಕ್ಕಂಥ ಅನ್ನೋ ಸುಖ. ಇದು ಅವಿದ್ಯೆ ಉಪಾಧಿ ಮೇಲೆ ಬಂದಿರತಕ್ಕಂಥ ನಿದ್ರೆ. ಇಲ್ಲಿ ವಿಶ್ವ ತೈಜಸ ಪ್ರಾಜ್ಞೆ ಅಂತ ಹೇಳಿ ಆತ್ಮನಿಗೆ ಎಷ್ಟು ಹೆಸರು? 3. ದೇಹಕ್ಕೆ ಸ್ಥೂಲ ದೇಹ ಇದಿರ್ತಕ್ಕಂಥ ಸ್ಥೂಲ ದೇಹ, ಸ್ವಪ್ನ ಕಾಣ್ತಿರಲಿಲ್ಲ ಅದು ಸೂಕ್ಷ್ಮ ದೇಹ, ನಿದ್ರೆ ಮಾಡ್ತಾರೆ ಅದು ಕಾರಣ ದೇಹ ಅಂತ. ಒಂದು ದೇಹದೊಳಗೆ 3 ದೇಹ ಅದಾವ. ಒಂದು ದೇಹದೊಳಗೆ ಎಚ್ಚರಿರ್ತಕ್ಕಂಥದ್ದು ಸ್ವಪ್ನ ಕಾಣೋದ, ನಿದ್ರೆ ಮಾಡ್ತಕ್ಕಂಥದ್ದು. ಅಲ್ಲಿ ಹೆಸರು ಕೂಡ ವಿಶ್ವ ತೈಜಸ ಪ್ರಾಜ್ಞೆ ಅಂತ ಹೇಳಿದ. ಇಲ್ಲಿ ಜಾಗ್ರ ಸ್ವಪ್ನ ಸುಷುಪ್ತ್ಯಾದಿ ಯತ್ ಪ್ರಪಂಚಂ ಪ್ರಕಾಶತೆ. ಹೀಗಿರ್ತಕ್ಕಂಥ ಏನು ಪ್ರಪಂಚವನ್ನು ಇಲ್ಲಿರ್ತಕ್ಕಂಥದ್ದು ಬೆಳಗ್ತದ, ಅದರಂತೆ ಹೊರಗಿನ ಪ್ರಪಂಚವನ್ನು ಬೆಳಗ್ತದ. ಈ ಬೆಳಗ್ತಕ್ಕಂಥ ಪ್ರಕಾಶ ಯಾರ ಪ್ರಕಾಶ? ನೀ ಪ್ರಕಾಶ ಸ್ವರೂಪ ಇದ್ದೀಪ, ತೈಜಸ್ ನೀ ಪ್ರಕಾಶ ಸ್ವರೂಪ ಇದ್ದಿ. ಜಾಗ್ರ ಸ್ವಪ್ನ ಸುಷುಪ್ತ್ಯಾದಿ ಯತ್ ಪ್ರಪಂಚಂ ಪ್ರಕಾಶತೆ. ತದಂದ್ರೇನು? ಅದು ಇದಕ್ಕೆ ದೂರ ಇದು. ತದ್ ಬ್ರಹ್ಮ, ಇದು ಅಹಂ ಇತಿ ಜ್ಞಾತ್ವ. ತದ್ ಬ್ರಹ್ಮ ಅಹಂ ಅಂದರೆ ಇದುವೇ ನಾನಿದ್ದೆ ಅಂತ ಹೇಳಿದ್ರೆ ತದ್ ಬ್ರಹ್ಮ ಅಹಂ ಇತಿ ಜ್ಞಾತ್ವ. ಈ ಪ್ರಕಾರ ತಿಳಿದಾರ ಆ ಬ್ರಹ್ಮವೇ ನಾನಿದ್ದೆ ಅಂತ ತಿಳಿದಾದ್ರೆ, ಇದೆಲ್ಲವನ್ನು ಬೆಳೆದಕ್ಕಂಥ ಪರಬ್ರಹ್ಮ ಸ್ವರೂಪ ನಾನಿದ್ದೆ ಅಂತ ತಿಳಿದಾರೆ. ತದ್ ಬ್ರಹ್ಮ ಅಹಂ ಇತಿ ಜ್ಞಾತ್ವ ಸರ್ವ ಬಂಧ ಪ್ರಮುಚ್ಯತೆ. ಎಲ್ಲ ಬಂಧನಗಳು ನಾವು ಹೇಳೋದು ಇರಲ್ಲ. ಇದು ಎಷ್ಟೆಷ್ಟು ಮಂದಿಗೆ ಏನೇನು ಅಂತ ನಮ್ಗೆ ಗೊತ್ತಿಲ್ಲ. ಈಗ ನಾವು ಹೇಳ್ತಕ್ಕಂಥ ವಿಷಯ ಶಾಸ್ತ್ರ. ಇದು ಶಾಸ್ತ್ರ. ಅಪ್ಪ ಅವರು ಶಾಸ್ತ್ರ ವಿಷಯದವರಿದ್ದಾರೆ, ಅದು ಪ್ರತಿಪಾದನೆದವರು. ಅದು ಸುಲಭವಾಗಿ ಎಲ್ಲರಿಗೂ ಅನುಕೂಲ ಆಗ್ತಾಯಿಲ್ಲ. ನಾವೆಲ್ಲ ಮತ್ತು ಹೇಳ್ತಾ ಬಂದೀವಿ, ತಿಳಿಯುವಾಗ ಹೇಳೀವಿ. ಎಷ್ಟು ತಿಳಿದದ್ದು ಉಳಿಸ್ಕೊಡ್ರಿ. ಅದು ಹೆಸರುಗಡೆ ಮಾಡಿ ತಿಳ್ಕೊಂಡು ಹೆಸರುಗಡೆ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತೆ ಮಾತಾಡ್ಕೊಂಡು ಸರಿ ಮಾಡ್ಕೊಡ್ರಿ. ಇಲ್ಲಿ ವಿವೇಕ ವೈರಾಗ್ಯ ಸಮಾಧಿ ಷಟ್ ಸಂಪತ್ತಿ ಮುಮುಕ್ಷತ್ವ ಅಂತ ಹೇಳೋದು. ಈಗ ಬರೀ ಯಾವ್ದ್ರ ಬದಲು ಬಂದಿತ್ತದು? ವಿವೇಕ ಅಂದ್ಕೊಂಡು ಬಂತು. ವಿವೇಕ ಅಂತಂದ್ರೆ ವಿಚಾರ ಮಾಡಿರಿ, ವಿವೇಕ ವೈರಾಗ್ಯ ಎರಡಾದ್ರಿ. ಸಮಾಧಿ ಬರೀ ವಿವೇಕ ಹೇಳಿ. ಈಗ ಸಮಾಧಿ ಷಟ್ ಸಂಪತ್ತಿ ಅಂದ್ರೆ ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ ತಾರು. ಅದು ಮತ್ತೆ ಹೆಚ್ಚು ಕಡೆ ಮುಮುಕ್ಷತ್ವ ಅಂತಕೊಂಡು ಹೇಳಿ ಆಚೆ ಒಂದು ವಿವೇಕ ವೈರಾಗ್ಯ ಸಮಾಧಿ ಸಂಪತ್ತಿ ಮುಮುಕ್ಷತ್ವ ಎಷ್ಟು ಕೂಡಿ ಹೋಗ್ಬೇಕಾದ್ರೆ ನೀವು ನಮ್ಮ ಮುಂದೆ ನಾವು ನಿಮ್ಮ ಮುಂದೆ ಮುಂಜಾನೆ ತಗ ಇಷ್ಟ ಕೂಡೋಗುತ್ತೆ. ಅದಕ್ಕಾಗಿ ಮತ್ತು ಯಾವಾಗ ಸಮಸ್ಯೆ ಸಿಕ್ಕಾಗ ಹುಡುಗರು ತಿಳ್ಕೊಂಡು ಹೇಳಿ ಅವ್ರು ಹೇಳ್ಬಿಟ್ಟು ಅಷ್ಟು ಹಾಕಿದ್ರೆ ಮತ್ತೆ ಇದು ಒಂದಕ್ಕೆ ಇಷ್ಟ ಹಾಕ್ಬಿಟ್ಟು ಹೋಗ್ಬಿಡ್ತಾವೆ. ಮತ್ತು ಮುಂದೆ ವಿವೇಕ ಇಷ್ಟ ಹಾಕೊಂಡು ಹೋಗ್ಬಿಡ್ಬಿಡ್ತು. ಇನ್ನು ಭಾಳ ಗಂದಿರ್ತದೆ. ಅದಕ್ಕಾಗಿ ಅಥ ಸಮಯಾಭಾವ ಕಾರಣೇನ ಇದಾನೆ ಅದ್ಯತನ ವಿವೇಕ ಸಾಧನ ಚತುಷ್ಟಯ ಸಂಪನ್ನತೆ ಕಾರ್ಯಕ್ರಮ ಇದಾನೆ ಸಮಾಪ್ತ ಭವತಿ. ಕೇವಲ ಏಕಂ ಸ್ವೀಕೃತ್ವ. किमर्थम् इत्युक्ते प्रथम अस्ति किल, प्रथम. परन्तु यदा समय पुनः गच्छति तदा पश्यामि. किमर्थम् इत्युक्ते एतद् सदृशचरित्रस्य पुरतः तदनन्तरं पश्यामि. केवलं शास्त्रमस्ति चेत् तादृशं भवति, सम्यक् भवति. इदानीं तादृश अनुकूलं नास्ति. अस्तु, एतद् विषयं त्यजामि. ಎಲ್ಲೆಲ್ಲ ಗುರುಗಳು ಹೇಗಿದ್ದಾರೆ ಅಂತಂದ್ರೆ ಅವನು ಏನು ಅಷ್ಟು ಪರಿಪೂರ್ಣವಾಗಿದ್ದಾರೆ. ಅಂಥ ಪರಿಪೂರ್ಣವಾಗಿರ್ತಕ್ಕಂಥ ಗುರುಗಳ ತೀರ್ಥರನ್ನು ನಾವೆಲ್ಲ ಶ್ರವಣ ಮಾಡ್ತಾ ಬಂದೀವಿ. ಶ್ರವಣ ಮಾಡುವ, ಮನನ ಮಾಡುವ, ನಿಧ್ಯಾಸನ ಮಾಡುವ ಒಂದು ಸೌಭಾಗ್ಯವನ್ನು ಕರುಣಿಸಿರ್ತಕ್ಕಂಥ ಸದ್ಗುರು ಎಲ್ಲರೂ ಕೂಡ ಈ ಪರದಲ್ಲಿಯೂ ಸುಭೋಗ ಭಾಗ್ಯಗಳನ್ನು ಅನುಗ್ರಹಿಸಿ ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರತಕ್ಕಂಥ ಮೋಕ್ಷ ಅನುಗ್ರಹ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದೃಢವರ 9ನೇ ಭಾಗದ 12ನೇ ಅಧ್ಯಾಯದ ವಾಗರೂಪ ಪುಷ್ಪಗಳನ್ನು ಸುದೃಢ ದಿವ್ಯ ಶ್ರೀಪಾದ ಪದ್ಮಗಳು ಸಮರ್ಪಿಸಿ ಹಾಗೂ ಶ್ರೀಮ ಜಗದ್ಗುರು ಶ್ರೀ ಶ್ರೀ ಶ್ರೀ
ಸಿದ್ಧಲಿಂಗೇಶ್ವರ ಸಿದ್ಧರೊಬ್ಬರ ದಿವ್ಯ ಪಾದಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರರನ್ನು ಪ್ರಣಾಮ ಸಮರ್ಪಿಸಿ ಇವತ್ತಿನ ಈ ಶ್ರಾವಣ ಮಾಸದ 12ನೇ ದಿನದ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ. ಎಲ್ಲರೂ ಕೂಡ ಒಳ್ಳೆಯದು. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುಣ शुद्धलिंगेश्वर महाराज की जय. साधु संत महाराज की जय. श्री गुरुदेव दत्त